ವಶಿಷ್ಠ ಮುನಿಗಳಂದದ್ದು. ಶ್ರೀರಾಮ, ಮೋಕ್ಷ ಸಂಹಿತೆಯು ಮೋಕ್ಷ ಸಾಧನ ಪ್ರತಿಪಾದಕವೂ ಸಾರಭೂತ ಅರ್ಥಗಳಿಂದ ಪರಿಪೂರ್ಣವೂ ಮೋಕ್ಷದಾಯಿಯೂ ಆಗಿರುವುದು. ಈ ಸಂಹಿತೆಯ ಪರಿಶೀಲನೆಯಿಂದ ನಿರ್ವಾಣ ಪ್ರಾಪ್ತಿಯಾಗುವುದು. ಇದನ್ನು ಸ್ವಂತ ಪರಿಶೀಲನೆಯಿಂದ ತಿಳಿದುಕೊಂಡರೂ ಅನ್ಯರಿಂದ ಕೇಳಿದರೂ ಪಾಪ ತಾಪಗಳು ಶಾಂತವಾಗಿ ಅಜ್ಞಾನವು ಉಪಶಮನ ಹೊಂದಿ ಪೂರ್ಣ ಜ್ಞಾನವು ದೊರೆಯುವುದು. ಇದರಲ್ಲಿ 6 ಪ್ರಕಾರಗಳಿದ್ದು ವೈರಾಗ್ಯ ಪ್ರಕರಣವು ಮೊದಲನೆಯದಾಗಿದೆ. ಮುಮುಕ್ಷು ವ್ಯವಹಾರ ಪ್ರಕರಣವು ಎರಡನೆಯದಾಗಿದೆ. ಇದರ ತರುವಾಯ ಉತ್ಪತ್ತಿ ಪ್ರಕರಣವು ಮೂರನೆಯದು. 4ನೆಯದು ಸ್ಥಿತಿ ಪ್ರಕರಣವಾಗಿದೆ. ಉಪಶಮನ ಪ್ರಕರಣವು 5ನೆಯದು. 6ನೆಯದು ನಿರ್ವಾಣ ಪ್ರಕರಣವು. ಈ ಸಂಹಿತೆಯನ್ನು ಹೃದಯಂಗಮ ಮಾಡಿಕೊಳ್ಳುವುದರಿಂದ ಪರಮಾರ್ಥ ವಿಷಯದ ಜ್ಞಾನವು ಸುಲಭವಾಗುವುದು. ಈ ಸಂಹಿತೆಯ ಚಿಂತನೆಯಿಂದ ನಿಶ್ಚಯವಾಗಿ ಉತ್ತಮ ವಿವೇಕವು ಉದಯಿಸುವುದು. ಇದರ ಶ್ರವಣ ಮನನಗಳಿಂದ ಬುದ್ಧಿಯು ಸುದೃಢವೂ ಸುಸಂಸ್ಕೃತವೂ ಆಗುವುದು. ವಾಣಿಯು ವಿಶುದ್ಧವಾಗುವುದು. ಮಹಾಗುಣಗಳಿಂದ ಆದ ಶ್ರೇಷ್ಠ ಚತುರತೆಯೂ ಉತ್ಪನ್ನವಾಗುವುದು. ಅಲ್ಲದೆ ಬುದ್ಧಿವಂತನಾದ ಮನುಷ್ಯನು ಪೂರ್ವಾಪರ ಜ್ಞಾನವುಳ್ಳವನಾಗುವನು. ಈ ಪ್ರಸಂಗದಲ್ಲಿ ಈ ಗ್ರಂಥದ ಅಭ್ಯಾಸದಿಂದ ಅಜ್ಞಾನ ಅಂಧಕಾರದ ಆವರಣವು ಸಿಡಿದು ಹೋಗುವುದು. ಆದುದರಿಂದ ಪದಾರ್ಥಗಳ ಪವಿರ್ಭಾಜನದಲ್ಲಿ ಸಮರ್ಥವಾಗಿರುವುದು. ಇಂತಹ ಜ್ಞೇಯವು ಕೃಷ್ಣ ಛಾಯಾರಹಿತವು ರತ್ನದೀಪದ ಲೋಲಕದಂತೆ ಉತ್ಕೃಷ್ಟ ಪ್ರಕಾಶಮಾನವೂ ಆಗುವುದು. ಪ್ರಸ್ತುತ ಗ್ರಂಥದ ಜ್ಞಾನವುಳ್ಳ ಪುರುಷನಿಗೆ ಈ ಸಂಸಾರದ ಭಯವು ತಟ್ಟುವುದಿಲ್ಲ. ಗ್ರಂಥದ ಅಭ್ಯಾಸದಿಂದ ಜನ್ಮದಿಂದ ಪ್ರಾರಬ್ಧದ ಹಾಗೂ ಕರ್ಮದಿಂದ ಪುರುಷಾರ್ಥದ ಕಾರಣವು ಹೇಗಾಗುವುದು ಎಂಬ ಸಂಶಯ ಸಮುದಾಯವು ನಷ್ಟವಾಗಿ ಹೋಗುವುದು. ಈ ಗ್ರಂಥದ ಬಗ್ಗೆ ವಿಚಾರ ಮಾಡಿದರೆ ಸಮುದ್ರದ ಉಪಾಧಿಯಲ್ಲಿ ಗಂಭೀರತೆಯು, ಸುಮೇರು ಪರ್ವತದಂತೆ ದೃಢತೆಯು, ಚಂದ್ರಮನಂತೆ ಶಾಂತಿಯೂ ಉದಯವಾಗುವುದು. ಹೃದಯದಲ್ಲಿ ಆಲೋಕದಿಂದ ವಿಭೂಷಿತವಾದ ವಿವೇಕರೂಪಿ ನಿರ್ಮಲ ಸೂರ್ಯನ ಉದಯವಾಗುವುದು. ಆಗ ನಿಶ್ಚಯವಾಗಿಯೂ ಕಾಮಾದಿ ಧೂಮಕೇತುಗಳು ಉದಯವಾಗುವುದಿಲ್ಲ. ಪತಿವ್ರತ ಸ್ತ್ರೀಯು ತನ್ನ ಅಂತಃಪುರದ ಅಂಗಳದಲ್ಲಿ ಪ್ರಸನ್ನಳಾಗಿರುವಂತೆ ಸತ್ಶಾಸ್ತ್ರ ಪರಿಶೀಲನೆಯಿಂದ ಸಚ್ಚಾರಿತ್ರ್ಯ ಹೊಂದಿದ ಮನುಷ್ಯನ ಬುದ್ಧಿಯು ಯಥಾಯೋಗ್ಯ ಶಾಸ್ತ್ರಾನುಕೂಲ ಕರ್ಮಗಳಲ್ಲಿ ರಮಮಾನವಾಗುವುದು. ಯಾವ ಪುರುಷನ ಅಂತಃಕರಣವು ಮೋಕ್ಷ ಸಾಧನಗಳ ಅನುಭವದಿಂದ ಶುದ್ಧವಾಗಿರುವುದೋ ಅವನನ್ನು ಭೋಗ ಸಮುದಾಯವು ಪೀಡಿತನನ್ನಾಗಿ ಮಾಡುವುದಿಲ್ಲ, ಆನಂದಿತನನ್ನಾಗಿಯೂ ಮಾಡುವುದಿಲ್ಲ. ಅನಿಷ್ಟವು ಪ್ರಾಪ್ತವಾದರೆ ಅವನು ದ್ವೇಷ ಮಾಡುವುದಿಲ್ಲ, ಇಷ್ಟ ಕಾರ್ಯ ಸಿದ್ಧಿಗಾಗಿ ಆಕಾಂಕ್ಷೆಯನ್ನೂ ಮಾಡುವುದಿಲ್ಲ. ಅವನು ಕಾರ್ಯಫಲಾದಿಗಳ ಸಾಕ್ಷಿಯಾಗಿದ್ದರೂ ಜಡ ವೃಕ್ಷದಂತೆ ಅನಭಿಜ್ಞನಾಗಿ ಆಚರಣೆ ಮಾಡುವನು. ರಾಘವ, ಈ ಸಂಪೂರ್ಣ ಶಾಸ್ತ್ರವನ್ನು ಜತನ ಮಾಡಿ ಜ್ಞಾನ ಮಾಡಿಕೊಂಡು ಇದರ ಬಗ್ಗೆ ವಿಚಾರ ಮಾಡು. ಇದು ಕೇವಲ ಕಥನ ಮಾತ್ರವಾಗಿರುವುದಿಲ್ಲ, ದೈವದ ವರದಾನವೂ ಶಾಪವೂ ಆಗಿ ಫಲವನ್ನು ಅವಶ್ಯ ಕೊಡುವುದು. ಈ ಸುಂದರ ಶಾಸ್ತ್ರವು ಉತ್ತಮ ಜ್ಞಾನದಿಂದ ಯುಕ್ತವೂ ಅಲಂಕಾರದಿಂದ ವಿಭೂಷಿತವೂ ಕಾವ್ಯ ಸ್ವರೂಪವೂ ಸರಸವೂ ಆಗಿರುವುದು. ಇದರಲ್ಲಿ ದೃಷ್ಟಾಂತ ವಿಷಯಗಳು ಪ್ರತಿಪಾದಿತವಾಗಿವೆ. ಸ್ವಲ್ಪವಾದರೂ ಪದಗಳ ಜ್ಞಾನವುಳ್ಳವನು ಅದನ್ನು ತಿಳಿದುಕೊಳ್ಳುವನು. ಯಾವನಿಗೆ ಜ್ಞಾನವಿಲ್ಲವೋ ಅವನು ಪಂಡಿತರಿಂದ ತಿಳಿದುಕೊಳ್ಳಬೇಕು. ಈ ಶಾಸ್ತ್ರವು ಜ್ಞಾನದ ವಿಸ್ತಾರ ಮಾಡುವಂತಹದು, ಬುದ್ಧಿದ್ವಾರವಾಗಿ ಗ್ರಹಣ ಮಾಡುವಂತಹ ಪದಾರ್ಥಗಳ ಪರಮಾವಧಿಯಾಗಿದೆ. ದೃಷ್ಟಾಂತದ ಹೊರತು ಅಪೂರ್ವವಾದ ಅರ್ಥ ಆಗುವುದು ಅಸಂಭವವು. ಉಪಮಾನ ಉಪಮೇಯಗಳು ಕಾರ್ಯಕಾರಣ ಭಾವಗಳನ್ನು ಪ್ರತಿಪಾದನೆ ಮಾಡುತ್ತಿರುವುದರಿಂದ ಅವು ಪರಬ್ರಹ್ಮನನ್ನು ಉಳಿದು ಎಲ್ಲಾ ಪದಾರ್ಥಗಳೊಡನೆ ಪರಿಣಾಮ ಮಾಡುವವು. ನಾನು ಇಲ್ಲಿ
ಬ್ರಹ್ಮೋಪದೇಶ ಪ್ರಸಂಗದಲ್ಲಿ ನಿನಗೆ ಯಾವ ದೃಷ್ಟಾಂತವನ್ನು ಹೇಳಿರುವೆನೋ ಅದರಲ್ಲಿ ಏಕದೇಶದ ಸಾಮರ್ಥ್ಯದಿಂದ ಪ್ರಕೃತ್ಯಾರ್ಥದ ಪರಿಗ್ರಹಣ ಮಾಡಲ್ಪಟ್ಟಿದೆ. ಇದರಲ್ಲಿ ಬ್ರಹ್ಮತತ್ವ ಬೋಧವನ್ನು ಮಾಡಿಸುವುದಕ್ಕಾಗಿ ಯಾವ ಯಾವ ದೃಷ್ಟಾಂತಗಳು ಕೊಡಲ್ಪಟ್ಟಿರುವವೋ ಅವು ಸ್ವಪ್ನದಲ್ಲಿ ಪ್ರತೀತವಾಗುವ ಪದಾರ್ಥಗಳಂತೆ ಮಿಥ್ಯಾಭೂತ ಪದಾರ್ಥಗಳಲ್ಲಿ ಅಂತರ್ಗತವಾಗುವಳೆಂದು ತಿಳಿಯಬೇಕು. ಉತ್ಪತ್ತಿಯ ಮೊದಲು ವಿನಾಶದ ಉತ್ತರ ಕಾಲದಲ್ಲಿ ಈ ಜಗತ್ತು ಅಭಾವಗ್ರಸ್ತವಾಗಿದ್ದಂತೆಯೇ ವರ್ತಮಾನ ಕಾಲದಲ್ಲಿ ಕೂಡ ಅದೇ ಬಗೆಯಾಗಿ ಅವಸ್ತುಭೂತವಾಗಿದೆ. ಆದುದರಿಂದ ಮಿಥ್ಯಾತ್ವದ ಕಾರಣದಿಂದ ಜಾಗೃತ ಹಾಗೂ ಸ್ವಪ್ನ ಇವೆರಡರ ಸಮಾನವಾಗಿದೆ. ಮೋಕ್ಷ ಸಾಧನಗಳ ನಿರ್ಮಾತೃ ಗ್ರಂಥಕರ್ತನೂ ಆದ ಮಹರ್ಷಿ ವಾಲ್ಮೀಕಿಯು ಬೇರೆ ಗ್ರಂಥಗಳ ರಚನೆಯನ್ನೂ ಮಾಡಿರುವನು. ಜ್ಞಾತವ್ಯ ವಸ್ತುಗಳ ಜ್ಞಾನ ಮಾಡಿಕೊಡುವುದಕ್ಕಾಗಿ ದೃಷ್ಟಾಂತಗಳ ಬಗ್ಗೆ ಯಾವ ಅಂಶದಲ್ಲಿ ಸಮತೆಯು ಸಂಭವವಿರುವುದೋ ಆ ಅಂಶದೊಡನೆ ಅದರಲ್ಲಿ ಸಮತೆಯು ಕಾಯಲ್ಪಟ್ಟಿರುವುದು. ಯಾಕೆಂದರೆ ಈ ಜಗತ್ತು ಮಿಥ್ಯವಾಗಿರುವುದರಿಂದ ಇಲ್ಲಿ ಆ ದೃಷ್ಟಾಂತಗಳು ಕೊಡಲ್ಪಟ್ಟಿವೆ. ಜ್ಞಾನ ಪ್ರಾಪ್ತಿಗಾಗಿ ಕಾರಣರಹಿತ ಬ್ರಹ್ಮನಲ್ಲಿ ಕಾರಣತೆಯ ಉಪಮೆಯು ಕೊಡಲ್ಪಟ್ಟಿರುವಲ್ಲಿ ಉಪಮಾಯುಕ್ತ ಪದಾರ್ಥಗಳೊಡನೆ ಸರ್ವಾಂಶದಲ್ಲಿ ಸಾಮರ್ಥ್ಯವು ಸಂಭವಿಸುವುದು ಶಕ್ಯವಿಲ್ಲ. ಆದುದರಿಂದ ವಿವಾದರಹಿತ ಬುದ್ಧಿಮಾನ್ ಪುರುಷನು ಜ್ಞಾನ ಪ್ರಾಪ್ತಿಗಾಗಿ ಉಪಮಾನದಿಂದ ಉಪಮೇಯದ ಒಂದು ಅಂಶದಲ್ಲಿ ಸಾಧರ್ಮ್ಯವನ್ನು ಸ್ವೀಕರಿಸಬೇಕು. ಪದಾರ್ಥಗಳ ಅವಲೋಕನೆಯಲ್ಲಿ ದೀಪದ ಪ್ರಕಾಶ ಮಾತ್ರದ ಹೊರತು ಅದರ ಪಾತ್ರೆ, ಎಣ್ಣೆ, ಬತ್ತಿ ಮೊದಲಾದವುಗಳ ಉಪಯೋಗವಾಗುವುದಿಲ್ಲ. ಕೇವಲ ಏಕದೇಶ ಸಾದೃಶ್ಯದಿಂದ ಉಪಮಾನ ಉಪಮೇಯಗಳ ಜ್ಞಾನವು ಮಾಡಲ್ಪಡುವವು. ದೃಷ್ಟಾಂತದ ಅಂಶ ಮಾತ್ರದಿಂದ ಜ್ಞೇಯ ತತ್ವದ ಜ್ಞಾನವಾದ ಬಳಿಕ ತತ್ವಮಸಿ ಮೊದಲಾದ ಮಹಾವಾಕ್ಯಗಳ ಅರ್ಥದ ನಿಶ್ಚಯವನ್ನು ಉಪಾದೇಯ ರೂಪದಲ್ಲಿ ಗ್ರಹಣ ಮಾಡಬೇಕು. ಕುತರ್ಕದ ಆಶ್ರಯ ಹೊಂದಿ ಅನುಭವ ಸಿದ್ಧ ಅಪವಿತ್ರ ವಿಕಲ್ಪಗಳಿಂದ ಪ್ರಬುದ್ಧತೆಯನ್ನು ನಾಶಗೊಳಿಸಬಾರದು. ಶ್ರೀರಾಮಚಂದ್ರ ದೃಷ್ಟಾಂತದ ದ್ವಾರವಾಗಿ ಅದ್ವಿತೀಯ ಆತ್ಮಜ್ಞಾನ ಸ್ವರೂಪ ಶಾಸ್ತ್ರಾರ್ಥ ಜ್ಞಾನದಿಂದ ಮಹಾವಾಕ್ಯದ ಅರ್ಥಭೂತ ಬ್ರಹ್ಮ ಸ್ವರೂಪದ ಸಮ್ಯಕ್ ಪ್ರಕಾರದಿಂದ ಸಿದ್ಧವಾದ ಶಾಂತಿಯೇ ನಿರ್ವಾಣವೆನ್ನುವರು. ಆದುದರಿಂದ ದೃಷ್ಟಾಂತದ ಹಾಗೂ ದ್ರಾಷ್ಟಾಂತದ ಜಂಜಾಟದಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಆದರೆ ಯಾವುದಾದರೂ ಒಂದು ಯುಕ್ತಿಯಿಂದ ಮಹಾವಾಕ್ಯಾರ್ಥದ ಆಶ್ರಯವನ್ನು ಹೊಂದಬೇಕು. ರಾಘವ, ಶಾಂತಿಯು ಪರಮ ಶ್ರೇಯವೆಂದು ಭಾವಿಸಿ ಅದರ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕು. ಮತ್ತು ಶಾಂತಿ ಹಾಗೂ ಶಾಸ್ತ್ರಜ್ಞಾನದಿಂದ ವಿಭೂಷಿತನಾದ ವಿಚಾರ ಪರಾಯಣ ಪುರುಷನು ದೃಷ್ಟಾಂತ, ಶಾಸ್ತ್ರೋಪದೇಶ, ಸೌಜನ್ಯ, ಉತ್ತಮ ಬುದ್ಧಿ, ಶಾಸ್ತ್ರಜ್ಞ ಪುರುಷನ ಸಮಾಗಮ ಈ ಮೊದಲಾದ ಯತ್ನಗಳ ಆಶ್ರಯ ಹೊಂದಿ ಪರಮಪದವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಪುನಃ ನಷ್ಟವಾಗದಿರುವ ತೂರ್ಯಪದ ನಾಮಕ ಶಾಂತಿಮಯಿಯಾದ ಆತ್ಮ ವಿಶ್ರಾಂತಿಯು ಪ್ರಾಪ್ತವಾಗದಿರುವವರೆಗೆ ವಿದ್ವಾನ್ ಪುರುಷನು ವಿಚಾರ ಮಾಡುತ್ತಿರಬೇಕು. ಯಾವ ಪುರುಷನು ತೂರ್ಯಪದದ ಶಾಂತಿಯಿಂದ ಯುಕ್ತನಾಗಿ ಭವಸಾಗರವನ್ನು ದಾಟಿರುವನೋ ಅವನು ಗೃಹಸ್ಥನಿರಲಿ ಸನ್ಯಾಸಿ ಇರಲಿ, ಅವನು ಜೀವಿಸುವುದರಿಂದ ಇಲ್ಲವೇ ಜೀವಿಸದೇ ಇರುವುದರಿಂದ, ಕರ್ಮ ಮಾಡುವುದರಿಂದ ಇಲ್ಲವೇ ಕರ್ಮ ಮಾಡದಿರುವುದರಿಂದ ಯಾವ ಪ್ರಯೋಜನವೂ ಉಳಿಯುವುದಿಲ್ಲ. ಇಂದ್ರಿಯಗಳ ಸಾರಭೂತ ಜ್ಞಾನಕ್ಕೆ ಪ್ರತ್ಯಕ್ಷವೆನ್ನುವರು. ಎಲ್ಲ ಪ್ರಮಾಣಗಳಲ್ಲಿ ಸತ್ಯ ಪ್ರಮಾಣವು ಏಕಮಾತ್ರ ಪ್ರತ್ಯಕ್ಷವಾಗಿದೆ. ಆದುದರಿಂದ ಅದರ ವಿಷಯದಲ್ಲಿ ಶ್ರವಣ ಮಾಡಬೇಕು. ಅನುಭೂತಿ, ವೇದನೆ, ಅವುಗಳ ಪ್ರತೀತಿಯ ನಾಮಾನುಸಾರವಾಗಿ ಶಾಸ್ತ್ರಗಳಲ್ಲಿ ಅವುಗಳಿಗೆ ಪ್ರತ್ಯಕ್ಷವೆನ್ನುವರು. ಅದು ನಮ್ಮ ಜೀವ, ಅದು ಜ್ಞಾನ, ಅದು ಅಹಮ್ಮತ. ಅವುಗಳ ಪ್ರತೀತಿಯ ವಿಷಯಭೂತ ಸಾಕ್ಷಿಯು ಪುರುಷನಿದ್ದಾನೆ. ಅದು ಸಂವಿತ್ತದ ಸಹಯೋಗದಿಂದ ಉದಿತವಾಗುವುದು. ಆಗ ಅದಕ್ಕೆ ಪದಾರ್ಥವೆನ್ನುವರು. ಪರಮಾತ್ಮನು ಸಂಕಲ್ಪ, ವಿಕಲ್ಪ ಮೊದಲಾದ ನಾನಾ ಪ್ರಕಾರದ ಭ್ರಮೆಗಳ ಕಾರಣದಿಂದಾಗಿ ಜಗದ್ರೂಪದಿಂದ ಪ್ರಕಟನಾಗುವನು. ಜೀವದ ಅಜ್ಞಾನ ಜನಿತ ಕಾರಣದಿಂದಾಗಿ ಅಸತ್ಯವಾಗಿದ್ದರೂ ಅದು ಸತ್ಯವಾಗಿ ಪ್ರತೀತವಾಗುವುದು. ಸ್ವಕರ್ಮಾನುಸಾರವಾಗಿ ಪ್ರಾಪ್ತವಾದ ತನ್ನ ಶರೀರವನ್ನು ವಿಚಾರದಿಂದ ನಾಶ ಮಾಡಿ
ಜ್ಞಾನಿ ಪುರುಷನು ಶೀಘ್ರವಾಗಿ ಪರಮಪದವನ್ನು ಹೊಂದುವನು. ಆಗ ಅವನ ವಿಚಾರವು ಅವನಲ್ಲಿಯೇ ಲೀನವಾಗುವುದು. ಆ ಸಮಯದಲ್ಲಿ ವರ್ಣನಾತೀತನಾದ ಪರಮಾತ್ಮನು ಮಾತ್ರ ಅವಶಿಷ್ಟನಾಗಿ ಉಳಿಯುವನು. ಪ್ರಪಂಚದ ಅಭಾವವಾದ ಬಳಿಕ ಬುದ್ಧಿ, ಇಂದ್ರಿಯ, ಕರ್ಮ ಇವುಗಳಿಂದ ಮನವು ಇಚ್ಛಾರಹಿತವೂ ಶಾಂತವೂ ಆದ ಬಳಿಕ ಮನುಷ್ಯನಿಗೆ ಕರ್ಮದ ಅವಶ್ಯಕತೆಯು ಉಳಿಯುವುದಿಲ್ಲ. ಸಂಚಾಲಕನಿಲ್ಲದೆ ಯಂತ್ರವು ಹೇಗೆ ನಡೆಯುವುದಿಲ್ಲವೋ ಹಾಗೆಯೇ ಇಚ್ಛಾರಹಿತ ಮನವು ಶಾಂತವಾದ ಬಳಿಕ ಕರ್ಮೇಂದ್ರಿಯಗಳು ಕರ್ಮ ಪ್ರವೃತ್ತವಾಗುವುದಿಲ್ಲ. ವಾಯುವಿನಲ್ಲಿ ಸ್ಪಂದನವಿರುವಂತೆ ಇಂದ್ರಿಯ ದ್ವಾರವಾಗಿ ವಿಷಯ ಗ್ರಹಣ ಮಾಡುವ ಮತ್ತು ಮನದ ದ್ವಾರವಾಗಿ ವಿಷಯಾನುಸಂಧಾನ ರೂಪ ಪದಾರ್ಥಗಳಿಂದ ಸಮಾಕುಲವಾದ ಈ ಜಗತ್ತು ವಿಚಾರದ ಅಂತರ್ಗತವಾಗಿ ವಿರಾಜಮಾನವಾಗಿದೆ. ಶುದ್ಧ ಸರ್ವಾತ್ಮಕ ವಿಚಾರವು ಯಾವ ಪ್ರಕಾರವಾಗಿ ಕರ್ಮಾನುಸಾರವಾದ ಬೋಧಕ್ಕಾಗಿ ಪ್ರಕಟವಾಗುವುದೋ ತದನುರೂಪವಾಗಿ ಆ ದಿಶೆಯೂ ಕಾಲವೂ ಭಾಯಾಂತರ ಪದಾರ್ಥಗಳ ರೂಪದಿಂದ ವಿಸ್ತೃತ ರೂಪದಲ್ಲಿ ಶೋಧಿತವಾಗುವವು. ಆ ವಿಚಾರವು ಶರೀರಾದಿಗಳಲ್ಲಿ ದೃಶ್ಯತಾಭಾಸವನ್ನು ಕಂಡು ಇದೇ ನನ್ನ ಸ್ವರೂಪವಿರುವುದು ಎಂದು ಮೋಹವಶತೆಯನ್ನು ಧಾರಣ ಮಾಡಿ ಸ್ಥಿತವಾಗುವುದು. ಅದರಲ್ಲಿ ತನ್ನ ರೂಪವು ಎಲ್ಲಿ, ಹೇಗೆ, ಯಾವ ಪ್ರಕಾರದಿಂದ ಪ್ರತೀತವಾಗುವುದೋ ಅದು ಹಾಗೆಯೇ ಆಗಿ ಹೋಗುವುದು. ಆ ಸರ್ವಾನು ಎಲ್ಲಿ, ಸರ್ವಾತ್ಮನು ಎಲ್ಲಿ, ಯಾವ ಪ್ರಕಾರವಾಗಿ ಆವಿರ್ಭೂತನಾಗಿರುವನೋ ಅಲ್ಲಿ ಅದೇ ಪ್ರಕಾರವಾಗಿ ತತ್ಕಾಲ ಸ್ಥಿರವಾಗುವನು ಮತ್ತು ಅದೇ ತನ್ನ ಸ್ವರೂಪವೆಂದು ಭಾವಿಸಿ ಸುಶೋಭಿತನಾಗುವನು. ಸರ್ವಾತ್ಮಕತೆಯ ಕಾರಣದಿಂದ ದೃಷ್ಟಾನಲ್ಲಿ ದೃಶ್ಯತ್ವದ ಆರೋಪವಾಗುವುದು. ಈ ದೃಶ್ಯತ್ವವು ದೃಷ್ಟಾನ ಉಪಸ್ಥಿತಿಯಲ್ಲಿಯೂ ಸಂಭವಿಸುವುದರಿಂದ ಅನ್ಯಥಾ ದೃಶ್ಯತೆಯಾದರೂ ವಾಸ್ತವಿಕವಾಗಿರುವುದಿಲ್ಲ. ಆದುದರಿಂದ ಪ್ರತ್ಯಕ್ಷ ಕಾರಣರಹಿತ ಅದ್ವಿತೀಯ ಪರಬ್ರಹ್ಮದಿಂದ ಸಿದ್ಧವಾಗಿ ಆಗಿರುವುದು. ಅವನೇ ಎಲ್ಲ ಪ್ರಮಾಣಗಳ ನಿರ್ಮಾತೃವಾಗಿರುವನು. ಯಾಕೆಂದರೆ ಅನುಮಾನಾದಿ ಪ್ರಮಾಣಗಳು ಪ್ರತ್ಯಕ್ಷ ಪೂರ್ವಕವಾಗಿರುವುದರಿಂದ ಅವನದೇ ಅಂಶವಾಗಿವೆ. ಶ್ರೀರಾಮ ತನ್ನ ಕರ್ಮವನ್ನೇ ದೈವ ಪ್ರಾರಬ್ಧವೆಂದು ಭಾವಿಸಿ ಅದರ ಉಪಾಸನೆ ಮಾಡುವ ಇಂದ್ರಿಯ ವಿಜಯಾಕಾಂಕ್ಷಿ ಪುರುಷನು ಪ್ರಾರಬ್ಧವನ್ನು ದೂರ ಸರಿಸಿ ತನ್ನ ಪುರುಷಾರ್ಥದಿಂದ ಪರಮ ಪದವನ್ನು ತನ್ನಲ್ಲಿ ಪ್ರಾಪ್ತ ಮಾಡಿಕೊಳ್ಳುವನು. ರಘುನಂದನ, ಮೊದಲು ಸಂತ ಸಮಾಗಮ ರೂಪಿಯಾದ ಯುಕ್ತಿಯಿಂದ ಬಲಪೂರ್ವಕವಾಗಿ ತನ್ನ ಬುದ್ಧಿಯನ್ನು ಬೆಳೆಸುವುದು ಉಚಿತ. ತರುವಾಯ ಮಹಾಪುರುಷರ ಲಕ್ಷಣಗಳ ಅನುಕೂಲನದಿಂದ ತನ್ನಲ್ಲಿ ಮಹಾಪುರುಷತ್ವವನ್ನು ಹೊಂದಬೇಕು. ಈ ಜಗತ್ತಿನಲ್ಲಿ ಯಾವ ಯಾವ ಪುರುಷನು ಯಾವ ಯಾವ ಗುಣದಿಂದ ವಿಶೇಷ ರೂಪವಾಗಿ ಸಂಪನ್ನನಾಗಿರುವನೋ ಅವನು ಅದೇ ಗುಣದ ದ್ವಾರದಿಂದ ವಿಶಿಷ್ಟನಾಗಿ ತಿಳಿಯಲ್ಪಡುವನು. ಆದುದರಿಂದ ಶೀಘ್ರವಾಗಿ ಆ ಪುರುಷನ ಗುಣಗಳನ್ನು ಹೊಂದಿ ಬುದ್ಧಿಯನ್ನು ವೃದ್ಧೀಕರಿಸಬೇಕು. ಜ್ಞಾನದಿಂದ ಶಮಾಧಿ ಗುಣಗಳು, ಶಮಾಧಿ ಗುಣಗಳಿಂದ ಜ್ಞಾನವು ವರ್ಧಿಸುವವು. ಸತ್ಪುರುಷರ ಸದಾಚರಣೆಯಿಂದ ಜ್ಞಾನವು, ಜ್ಞಾನದಿಂದ ಸತ್ಪುರುಷರ ಆಚರಣೆಯೂ ವರ್ಧಿಸುವವು. ಜ್ಞಾನವು ಸತ್ಪುರುಷರ ಆಚರಣೆಯು ಪರಸ್ಪರ ಸಹಯೋಗದಿಂದ ಒಂದು ಮತ್ತೊಂದನ್ನು ವೃದ್ಧಿಗೊಳಿಸುವವು. ಈ ಸಂಸಾರದಲ್ಲಿ ಜ್ಞಾನ ಸದಾಚಾರಗಳು ಸಮಾನ ರೂಪದಿಂದ ಅಭ್ಯಾಸವಾಗದಿದ್ದರೆ ಪುರುಷನು ಇವೆರಡರಲ್ಲಿ ಒಂದನ್ನಾದರೂ ಸಿದ್ಧ ಮಾಡಿಕೊಳ್ಳಲು ಸಮರ್ಥನಾಗುವುದಿಲ್ಲ. ರಘುನಂದನ, ನಾನು ಸದಾಚಾರದ ವರ್ಣನೆ ಮಾಡಿರುವೆನು. ಇನ್ನು ಮೇಲೆ ಜ್ಞಾನ ಕ್ರಮದ ಉಪದೇಶ ಮಾಡುವೆನು. ಈ ಸತ್ಶಾಸ್ತ್ರವು ಕೀರ್ತಿಕಾರಕವು, ಆಯುಷ್ಯವರ್ಧಕವು, ಪರಮ ಪುರುಷಾರ್ಥ ರೂಪವಾದ ಫಲಪ್ರದಾನ ಮಾಡುವಂತಹದೂ ಆಗಿರುವುದು. ಆದುದರಿಂದ ಬುದ್ಧಿವಂತ ಪುರುಷನು ಈ ಶಾಸ್ತ್ರದ ಜ್ಞಾನದಿಂದ ಸಂಪನ್ನನಾದ ಆತ್ಮೀಯ ಪುರುಷನಿಂದ ಮುಕ್ತಿ ಸಂಹಿತೆಯ ಶ್ರವಣ ಮಾಡಬೇಕು. ವಶಿಷ್ಠ ಅಂದದ್ದು ಉತ್ಪತ್ತಿ ಪ್ರಕರಣ 1. ಶ್ರೀರಾಮ, ಈ ದೃಶ್ಯ ಜಗತ್ತಿನ ಸತ್ತೆಯು ಇರುವವರೆಗೆ ಜನ್ಮ ಮೃತ್ಯು ರೂಪವಾದ ಸಂಸಾರ ಬಂಧನವು ಇರುವುದು. ದೃಶ್ಯದ ಅಭಾವವಾದ ಮೇಲೆ ಬಂಧನವು ಉಳಿಯುವುದಿಲ್ಲ. ಸಂಸಾರದಲ್ಲಿ ಉತ್ಪನ್ನವಾದದ್ದು ವೃದ್ಧಿ ಕ್ಷಯಗಳನ್ನು ಹೊಂದುವುದು. ಅದು ಬಂಧನ ಮೋಕ್ಷಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಅದು ಸ್ವರ್ಗ ನರಕಗಳನ್ನು ದೊರಕಿಸಿಕೊಳ್ಳುವುದು. ಆತ್ಮ ಸ್ವರೂಪದ ಜ್ಞಾನವು ಆಗದಿರುವುದು ಬಂಧನವು. ಈ ದೃಶ್ಯ ಜಗತ್ತಿನಿಂದ ಉತ್ಪತ್ತಿ ಮೊದಲಾದವುಗಳ ಸಂಬಂಧ ಉಂಟಾಗುವುದು. ಆತ್ಮವು ದೃಶ್ಯದ ಉತ್ಪತ್ತಿಯ ಮೊದಲಿದ್ದಂತೆಯೇ ಉತ್ಪತ್ತಿಯ ಅನಂತರವೂ ಇರುವುದು.
ಸುಷುಪ್ತಿಯಲ್ಲಿ ಸ್ವಪ್ನ ಸಂಸಾರದ ಅಭಾವವಾಗುವಂತೆ ಭಾಸಮಾನವಾಗುವ ಸಮಸ್ತ ಚರಾಚರ ಜಗತ್ತು ಕಲ್ಪಾಂತದಲ್ಲಿ ವಿನಾಶವಾಗಿ ಹೋಗುವುದು. ತರುವಾಯ ನಿಷ್ಕ್ರಿಯವೂ ಗಂಭೀರವೂ ನಾಮರೂಪರಹಿತವೂ ಅವ್ಯಕ್ತವೂ ಅನಿರ್ವಚನೀಯವೂ ಆದ ಸದ್ವಸ್ತುವು ಶೇಷವಾಗಿ ಉಳಿಯುವುದು. ಅದು ತೇಜಸ್ ತತ್ವ ಅಲ್ಲ, ಯಾಕೆಂದರೆ ಅದಕ್ಕೆ ರೂಪವಿರುವುದಿಲ್ಲ. ಅದು ತಮೋಮಯವೂ ಅಲ್ಲ, ಯಾಕೆಂದರೆ ಅದು ಸ್ವಯಂ ಪ್ರಕಾಶ ರೂಪವಾಗಿರುವುದು. ವಿದ್ವಾಂಸರು ವ್ಯವಹಾರ ನಿರ್ವಹಣೆಗಾಗಿ ಆ ಸತ್ಸ್ವರೂಪ ಪರಮಾತ್ಮನಿಗೆ ಋತ, ಆತ್ಮ, ಪರಬ್ರಹ್ಮ, ಸತ್ಯ ಈ ಮೊದಲಾದ ಹೆಸರುಗಳನ್ನು ಕೊಟ್ಟಿರುವರು. ದೃಶ್ಯಮಾನ ಜಗತ್ತು ತನ್ನ ಪರಿಚ್ಛಿನ್ನ ಸ್ವಭಾವವನ್ನು ತ್ಯಾಗ ಮಾಡಿದ ಬಳಿಕ ಬ್ರಹ್ಮಭಾವದಲ್ಲಿ ಪ್ರತಿಷ್ಠಿತವಿರುವುದು. ಮನವು ಜಗದ್ರೂಪಿ ಇಂದ್ರಜಾಲದ ಸಂಪತ್ತಿನ ವಿಸ್ತಾರ ಮಾಡುವುದು. ಆ ಸಂಪತ್ತು ಅಸತ್ಯವಾಗಿದ್ದರೂ ಸತ್ಯದಂತೆ ಭಾಸವಾಗುವುದು. ಇದರಿಂದ ಎಲ್ಲ ಅಸದ್ವಸ್ತುಗಳು ಸತ್ಯದಂತೆ ಪ್ರತೀತವಾಗುವವು. ಅದು ಮಾಯೆಯಾಗಿರುವುದು. ವಿದ್ವಾಂಸರು ಆ ಮಾಯೆಗೆ ಅವಿದ್ಯಾ, ಸಂಸ್ಕೃತಿ, ಬಂಧ, ಮೋಹ, ತನು ಮೊದಲಾದ ಹೆಸರುಗಳನ್ನು ಕಲ್ಪಿಸಿರುವರು. ಈ ದೃಶ್ಯ ಪ್ರಪಂಚದ ಅಸ್ತಿತ್ವವು ದೃಷ್ಟಾನಿಗೆ ಬಂಧನನೆಂದು ಹೇಳಲ್ಪಟ್ಟಿರುವುದು. ದೃಶ್ಯದ ಬಲದಿಂದ ದೃಷ್ಟಾನು ಬಂಧನದಲ್ಲಿ ಬಿದ್ದಿರುವನು. ಈ ದೃಶ್ಯದ ನಿವಾರಣೆ ಆಯಿತೆಂದರೆ ಅವನು ಆ ಬಂಧನದಿಂದ ಮುಕ್ತನಾಗುವನು. ತ್ವಂ, ಅಹಂ, ಇದಂ ಮೊದಲಾದ ರೂಪದಲ್ಲಿ ಇರುವ ಕಲ್ಪಿತ ಮಿಥ್ಯಾ ಜಗತ್ತಿಗೆ ದೃಶ್ಯವೆನ್ನುವರು. ಎಲ್ಲಿಯವರೆಗೆ ಈ ದೃಶ್ಯವು ರಚಿತವಾಗಿರುವುದೋ ಅಲ್ಲಿಯವರೆಗೆ ಮೋಕ್ಷವಾಗುವುದಿಲ್ಲ. ಚಿತ್ ಸ್ವರೂಪ ಆತ್ಮನ ಬೋಧ ಪ್ರಪಂಚವು ಇದ್ದಾಗ ನಿರ್ವಿಕಲ್ಪ ಸಮಾಧಿ ಆಗುವುದಿಲ್ಲ. ಈ ನಿರ್ವಿಕಲ್ಪ ಸಮಾಧಿ ಆದ ಬಳಿಕ ಚೇತನನೆಯ ಹಾಗೂ ತೂರ್ಯ ಪದದ ಉತ್ಪತ್ತಿಯಾಗುವುದು. ಶ್ರೀರಾಮ ಮನ್ವಂತರವು ಪ್ರಾರಂಭವಾದ ಬಳಿಕ ಪ್ರಬಲನಾಗಿದ್ದ ಮೃತ್ಯು ಬ್ರಹ್ಮದೇವನ ಮೇಲೆ ಆಕ್ರಮಣ ಮಾಡುವ ಉದ್ಯೋಗವನ್ನು ಪ್ರಾರಂಭ ಮಾಡಿದನು. ವಶಿಷ್ಠ ಅಂದದ್ದು, ಶ್ರೀರಾಮ ತನ್ನ ಪೌರುಷ ಜನಿತ ಪ್ರಯತ್ನದಿಂದ ವಿಕಾಸವಾದ ವಿವೇಕ ದ್ವಾರವಾಗಿ ಪರಮಾತ್ಮನ ಯಥಾರ್ಥ ಜ್ಞಾನವಾಗುವುದು. ಅದಕ್ಕಾಗಿ ಸತ್ಶಾಸ್ತ್ರ ಅಭ್ಯಾಸ, ಸತ್ಸಂಗ ಇವೆರಡು ಪ್ರಧಾನ ಸಾಧನಗಳಾಗಿವೆ. ದುಃಖ ವಿನಾಶವನ್ನು ಸಿದ್ಧಿಗೊಳಿಸಲು ಪುರುಷ ಪ್ರಯತ್ನವೂ ಮುಖ್ಯ ಸಾಧನವೆನಿಸುವುದು. ಸಂಪೂರ್ಣ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯು ಶ್ರೇಷ್ಠವಾಗಿದೆ. ಉಪನಿಷತ್, ಬ್ರಹ್ಮಸೂತ್ರ ಮೊದಲಾದ ಸತ್ಶಾಸ್ತ್ರಗಳನ್ನು ಅಭ್ಯಸಿಸಿ ಅವುಗಳ ಬಗ್ಗೆ ವಿವೇಕಪೂರ್ಣವಾಗಿ ವಿಚಾರ ಮಾಡುವುದರಿಂದ ಮನುಷ್ಯನು ಮುಕ್ತನಾಗುವನು. ಪರಮಾತ್ಮನ ಬಗ್ಗೆ ಚರ್ಚೆ ನಡೆದಾಗ ಅವನು ದೂರವಿರುವುದಿಲ್ಲ, ಅವನು ದೇಹದಲ್ಲಿಯೇ ಸ್ಥಿತನಾಗಿರುವನು. ಅವನು ಚಿನ್ಮಯ ರೂಪದಿಂದ ವಿಖ್ಯಾತನಿರುವನು. ಆ ಚಿನ್ಮಯ, ಆ ಸಚ್ಚಿದಾನಂದನೇ ಶಿವನಾಗಿರುವನು. ಶ್ರೀರಾಮನು ಅಂದದ್ದು, ಬ್ರಹ್ಮನ್ ಜ್ಞಾನವು ಅಥವಾ ಸಾಕ್ಷಾತ್ಕಾರವು ನೆರವೇರಿದ ಬಳಿಕ ಮನವು ಸಂಪೂರ್ಣವಾಗಿ ಮೋಹಸಾಗರವನ್ನು ದಾಟುವುದು. ಆಗ ಆ ಪರಮಾತ್ಮನ ಯಥಾರ್ಥ ಸ್ವರೂಪವು ಹೇಗಿರುವುದು? ಆಗ ವಸಿಷ್ಠರು ಅಂದದ್ದು, ರಘುನಂದನ, ಜ್ಞಾನೋತ್ತರ ದಿಶೆಯಲ್ಲಿ ಈ ಸಂಸಾರದ ಪೂರ್ಣ ಅಭಾವವಾಗುವುದು. ಈ ಸಂಸಾರದ ಅಭಾವವೇ ಪರಮಾತ್ಮನ ಸ್ವರೂಪವು. ಪರಮಾತ್ಮನು ಪರಮ ಚಿನ್ಮಯನಿರುವುದರಿಂದ ಅತ್ಯಂತ ಸೂಕ್ಷ್ಮನಾಗಿದ್ದರೂ ಅಜ್ಞಾನಿಗಳ ದೃಷ್ಟಿಯಲ್ಲಿ ಸ್ಥೂಲ ರೂಪದಿಂದ ಪ್ರತೀತನಾಗುವನು. ಅವನು ಚಿನ್ಮಯನಾಗಿದ್ದರೂ ಜಡವಾಗಿ ಭಾಸವಾಗುವನು. ಅದೇ ಪರಮಾತ್ಮನ ಸ್ವರೂಪವು. ಶ್ರೀರಾಮನು ಅಂದದ್ದು, ಮುನಿವರ್ಯ, ಪರಮಾತ್ಮನು ಸತ್ಯವೆಂಬುದು ಹೇಗೆ ತಿಳಿಯುವುದು? ಇಂತಹ ದೊಡ್ಡ ಜಗತ್ತು ಅಸತ್ಯವೆಂದು ಹೇಗೆ ತಿಳಿಯಲ್ಪಡುವುದು? ನೀನು ಹೇಳಿದಂತೆ ಈ ಜಗತ್ತಿನ ಉತ್ಪತ್ತಿಯು ಆಗಿರದಿದ್ದರೂ ಪ್ರತೀತಿ ಆಗತೊಡಗಿರುವುದು ಎಂಬ ಸಂಗತಿಯು ಹೇಗೆ ತಿಳಿಯುವಳಿಕೆಯಲ್ಲಿ ಬಂದಿತು? ವಶಿಷ್ಠ ಅಂದದ್ದು, ಶ್ರೀರಾಮ, ರೂಪಹೀನವಾದ ಆಕಾಶದಲ್ಲಿ ಭ್ರಮೆಯಿಂದ ನೀಲ, ಪೀತ ಮೊದಲಾದ ಬಣ್ಣಗಳು ಪ್ರತೀತಿ ಆಗುವಂತೆ ಸಚ್ಚಿದಾನಂದಮಯ ಬ್ರಹ್ಮನಲ್ಲಿ ಈ ಜಗದ್ಭ್ರಮೆಯು ಉತ್ಪನ್ನವಾಗಿದೆ. ಈ ಭ್ರಮೆಯ ಅತ್ಯಂತ ಅಭಾವವು ಜ್ಞಾನದಿಂದ ದೃಢತೆ ಹೊಂದಿದರೆ ಬ್ರಹ್ಮನ ಸ್ವರೂಪದ ಜ್ಞಾನವಾಗುವುದು. ದೃಶ್ಯದ ಅತ್ಯಂತ ಅಭಾವದ ಹೊರತು ಬೇರೆ ಶುಭಗತಿಯೂ ಇರುವುದಿಲ್ಲ. ದೃಶ್ಯ ಜಗತ್ತಿನ ಅತ್ಯಂತ ಅಭಾವ ನಿಶ್ಚಯವಾದ ಮೇಲೆ ಯಾವುದು ಶೇಷವಾಗಿ ಉಳಿಯುವುದೋ ಅದೇ ಪರಮಾರ್ಥ. ಆ ವಸ್ತುವಿನ ಬೋಧವಾಗುವುದು. ಯಾವುದರ ಬೋಧವಾಗುವುದೋ
ಅದು ಪರಮಾತ್ಮನನ್ನು ತಿಳಿಯುವ ಪುರುಷನ ಆತ್ಮವಾಗುವುದು. ಎಲ್ಲಿಯವರೆಗೆ ಜಗನ್ನಾಮಕ ದೃಶ್ಯದ ಮಿಥ್ಯತ್ವವು ಸಿದ್ಧವಾಗುವುದಿಲ್ಲವೋ ಅಲ್ಲಿಯವರೆಗೆ ಪರಮತತ್ವ ರೂಪ ಪರಮಾತ್ಮನ ಜ್ಞಾನವಾಗುವುದಿಲ್ಲ. ಅಸತ್ಯ ಪದಾರ್ಥಗಳ ಸತ್ಯವು ಆಗುವುದಿಲ್ಲ. ಸದ್ವಸ್ತುವಿನ ಅಭಾವವೂ ಎಂದೂ ಆಗುವುದಿಲ್ಲ. ಯಾವ ವಸ್ತುವು ಸ್ವಭಾವದಿಂದ ಇರುವುದಿಲ್ಲವೋ ಅದನ್ನು ಮಿಥ್ಯವೆಂದು ತಿಳಿದು ತ್ಯಾಗ ಮಾಡುವುದರಲ್ಲಿ ಕಠಿಣತೆ ಇಲ್ಲ. ಕಂಗೊಳಿಸುವ ಜಗತ್ತು ಮೊದಲು ಉತ್ಪನ್ನವಾಗಿದ್ದಿಲ್ಲ. ಅದು ಚಿನ್ಮಾತ್ರವಾಗಿರುವುದರಿಂದಲೂ ನಿರ್ಮಲ ಆತ್ಮನಲ್ಲಿ ಕಲ್ಪಿತವಿರುವುದರಿಂದಲೂ ಪರಬ್ರಹ್ಮ ಸ್ವರೂಪವಿರುವುದು. ಬ್ರಹ್ಮನಲ್ಲಿ ಕಲ್ಪಿತವಾದ ಜಗತ್ತು ಬ್ರಹ್ಮ ಸೃಷ್ಟಿಯಿಂದ ಅಭಾವವೇ ಸಿದ್ಧವಾಗುವುದು. ಆದುದರಿಂದ ಇದರ ಪರಿಮಾರ್ಜನೆಯಲ್ಲಿ ಅದನ್ನು ಅಸತ್ ಎಂದು ತಿಳಿದುಕೊಳ್ಳುವುದರಲ್ಲಿ ಪರಿಶ್ರಮವಿರುವುದಿಲ್ಲ. ಸೃಷ್ಟಿಯ ಆರಂಭದಲ್ಲಿ ಉತ್ಪನ್ನವಾಗದಿದ್ದ ಈ ಜಗತ್ತಿನ ಅಸ್ತಿತ್ವವು ಹೇಗೆ ಸಂಭವಿಸಿರುವುದು? ಜಗದ್ರೂಪಿಯಾದ ಭ್ರಮೆಯಲ್ಲಿ ಯಾವ ಸತ್ಯವೂ ಇರುವುದಿಲ್ಲ. ಯಾವುದು ದೃಷ್ಟಿಗೋಚರವಾಗುವುದೋ ಅದೆಲ್ಲವೂ ರೋಗ ಶೋಕರಹಿತವಾದ ಬ್ರಹ್ಮವೇ ಆಗಿರುವುದು. ತತ್ವಜ್ಞ ಪುರುಷನು ಯುಕ್ತಿಯಿಂದ ವರ್ಣನೆ ಮಾಡಿದ್ದರ ಅವಹೇಳನೆ ಮಾಡುವುದು ಉಚಿತವಲ್ಲ. ಯಾವ ಮೂಢ ಬುದ್ಧಿಯ ಮಾನವನು ಯುಕ್ತಿಯುಕ್ತ ವಸ್ತುವಿನ ಅನಾದರ ಮಾಡಿ ಕಷ್ಟ ಸಾಧ್ಯ ವಸ್ತುವಿನಲ್ಲಿ ಆಗ್ರಹ ಪಡುವನೋ ಅವನಿಗೆ ವಿದ್ವಾಂಸರು ಅಜ್ಞಾನಿ ಎಂದೆನ್ನುವರು. ವಶಿಷ್ಠ ಅಂದದ್ದು, ರಘುನಂದನ, ಯಾರ ಚಿತ್ತವು ಪರಮಾತ್ಮ ಚಿಂತನೆಯಲ್ಲಿ ತೊಡಗಿರುವುದೋ, ಯಾರ ಪ್ರಾಣವು ಪರಮಾತ್ಮನಲ್ಲಿ ರಮಮಾನವಾಗಿರುವುದೋ, ಯಾರು ಸತ್ಪುರುಷರು ಈ ಪರಮಾತ್ಮ ತತ್ವಬೋಧವನ್ನು ಮಾಡುತ್ತಲೂ ಪರಮಾತ್ಮ ವಿಷಯಿಕ ಚರ್ಚೆಯನ್ನು ಮಾಡುತ್ತಲೂ ಇರುವರೋ, ಅದರಿಂದ ಯಾರು ಸಂತುಷ್ಟರಾಗಿರುವರೋ, ಯಾರು ನಿರಂತರವಾಗಿ ಅದರಲ್ಲಿಯೇ ನಿರತರಾಗಿರುವರೋ, ಏಕಮಾತ್ರ ಜ್ಞಾನದಲ್ಲಿ ಯಾರ ನಿಷ್ಠೆ ಇರುವುದೋ, ಯಾರು ಆ ಪರಮಾತ್ಮ ತತ್ವದ ವಿಚಾರ ಮಾಡುತ್ತಿರುವರೋ ಆ ಪುರುಷರಿಗೆ ಜೀವನ್ಮುಕ್ತಿಯು ಪ್ರಾಪ್ತವಾಗುವುದು. ದೇಹ ತ್ಯಾಗವಾದ ಮೇಲೆ ಅವರಿಗೆ ವಿಶುದ್ಧ ಮುಕ್ತಿಯು ವಿದೇಹ ಮುಕ್ತಿಯು ದೊರೆಯುವುದು. ಶಾಸ್ತ್ರಾನುಕೂಲ ವ್ಯವಹಾರವನ್ನು ಮಾಡುತ್ತಿದ್ದರೂ ಯಾವ ಪುರುಷನ ದೃಷ್ಟಿಯಲ್ಲಿ ಜಗತ್ತು ವಿಲೀನವಾಗುವುದೋ, ಆಕಾಶ ಸಮಾನವಾಗಿ ಶೂನ್ಯವಾಗಿ ಪ್ರತೀತವಾಗುವುದೋ ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಯಾವನು ವ್ಯವಹಾರದಲ್ಲಿ ತೊಡಗಿದ್ದರೂ ಏಕಮಾತ್ರ ಬೋಧನಿಷ್ಠೆಯನ್ನು ದೊರಕಿಸಿ ಜಾಗೃತ ಅವಸ್ಥೆಯಲ್ಲಿಯೂ ಸುಷುಪ್ತ ಪುರುಷನಂತೆ ರಾಗದ್ವೇಷ ಹರ್ಷ ಶೋಕಾದಿಗಳಿಂದ ಶೂನ್ಯನಾಗಿರುವನೋ ಅವನು ಜೀವನ್ಮುಕ್ತನು. ಯಾವನ ಮುಖದ ಕಾಂತಿಯು ಸುಖದಿಂದ ಉದಿತವಾಗಿ ಆಗುವುದಿಲ್ಲವೋ, ದುಃಖದಿಂದ ಅಸ್ತವಾಗುವುದಿಲ್ಲವೋ, ಪ್ರಾರಬ್ಧದಿಂದ ಲಭ್ಯವಾದದ್ದರಲ್ಲಿ ಸಂತೋಷಪೂರ್ವಕವಾಗಿ ಜೀವನ ನಿರ್ವಹಣೆ ಮಾಡುವನೋ ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಯಾವನು ನಿರ್ವಿಕಾರ ಆತ್ಮನಲ್ಲಿ ಸುಷುಪ್ತ ಅವಸ್ಥೆಯಂತೆ ಸ್ಥಿತನಾಗಿದ್ದರೂ ಅವಿದ್ಯಾರೂಪಿ ನಿದ್ರೆಯ ನಿವಾರಣೆಯಿಂದ ಸದಾ ಎಚ್ಚರವಾಗಿರುವನೋ, ಯಾವನಿಗೆ ಜಾಗೃತ ಅವಸ್ಥೆಯೂ ಇಲ್ಲವೋ, ಯಾವನ ಜ್ಞಾನವು ವಾಸನಾರಹಿತವಾಗಿರುವುದೋ ಅವನು ಜೀವನ್ಮುಕ್ತನು. ಯಾವನ ಬುದ್ಧಿಯು ಕರ್ಮ ಮಾಡುವಾಗ ಕರ್ತೃತ್ವದ, ಕರ್ಮ ಮಾಡದಿರುವಾಗ ಅಕರ್ತೃತ್ವದ ಅಭಿಮಾನದಿಂದ ಲಿಪ್ತವಾಗಿರುವುದಿಲ್ಲವೋ ಅವನು ಜೀವನ್ಮುಕ್ತನೆನಿಸುವನು. ಯಾವ ಮನುಷ್ಯನು ಪರಮಾತ್ಮನ ಕಿಂಚಿತ್ತು ಉನ್ಮೇಷ ನಿಮೇಷಗಳಿಂದ ಮೂರು ಲೋಕಗಳ ಪ್ರಳಯ ಉತ್ಪತ್ತಿಗಳನ್ನು ಕಾಣುವನೋ ಹಾಗೂ ಎಲ್ಲದರಲ್ಲಿಯೂ ಅನುಭಾವದಿಂದ ಇರುವನೋ, ಸಮಭಾವದಿಂದ ಇರುವನೋ ಅವನು ಜೀವನ್ಮುಕ್ತನೆಂದು ಹೇಳಿಸಿಕೊಳ್ಳುವನು. ಯಾರಿಂದ ಜನರು ಉದ್ವೇಗಗೊಳ್ಳುವುದಿಲ್ಲವೋ, ಜನರಿಂದ ಯಾರು ಉದ್ವೇಗ ಹೊಂದುವುದಿಲ್ಲವೋ, ಹಾಗೂ ಯಾರು ಹರ್ಷ ಅಮರ್ಷ ಭಯ ರಹಿತರಾಗಿ ಇರುವರೋ ಅವರು ಜೀವನ್ಮುಕ್ತರು. ಸಂಸಾರ ವಿಷಯವಾಗಿ ಯಾರ ಸತ್ಯತಾ ಬುದ್ಧಿಯು ನಷ್ಟವಾಗಿರುವುದೋ, ಯಾರು ಬೇರೆಯವರ ದೃಷ್ಟಿಯಲ್ಲಿ ಅವಯುಕ್ತವಾಗಿದ್ದರೂ ಅವಯವರಹಿತರಂತೆ ತೋರುವರೋ, ಚಿತ್ತಯುಕ್ತರಾಗಿದ್ದರೂ ಚಿತ್ತರಹಿತರಂತೆ ಯಾರು ಕಾಣುವರೋ ಅವರು ಜೀವನ್ಮುಕ್ತರು. ಶ್ರೀರಾಮ, ವಿದೇಹ ಮುಕ್ತಿಯು ಮುಕ್ತಿ ಎನಿಸಿಕೊಳ್ಳುವುದು, ಇದಕ್ಕೆ ಬ್ರಹ್ಮವೆಂಬ ಹೆಸರು, ಇದಕ್ಕೆ ನಿರ್ವಾಣವೆನ್ನುವರು. ಈ ದೃಶ್ಯ ಪ್ರಪಂಚವು ಸದ್ರೂಪದಿಂದ ಪ್ರತೀತಿವಾಗಿದ್ದರೂ ಅಸದ್ರೂಪವಾಗಿರುವುದು. ಇಂತಹ ನಿಶ್ಚಯ ಉಂಟಾದರೆ ಮುಕ್ತಿಯು ಪ್ರಾಪ್ತವಾಗುವುದು. ಅದ್ವಿತೀಯ ಶಾಂತನು ಚಿನ್ಮಯನು ಆಕಾಶ ಸಮಾನನು ನಿರ್ಮಲನೂ ಆದ ಬ್ರಹ್ಮನು ಸಂಪೂರ್ಣ ಜಗ ಆಗಿರುವನು. ಯಾಕೆಂದರೆ ಎಲ್ಲದರಲ್ಲಿಯೂ ಅವನ ಸತ್ಯವು ಬೋಧವಾಗುವುದು. ಜಲ ತರಂಗಗಳಲ್ಲಿ ಜಲದ ಹೊರತು ಮತ್ತೇನೂ ಇಲ್ಲ. ವಾಯು ಸ್ಪಂದನದಲ್ಲಿ ವಾಯುವಿನ ವ್ಯತಿರಿಕ್ತವಾಗಿ ಬೇರೇನೂ ಇರುವುದಿಲ್ಲ. ಆಕಾಶದಲ್ಲಿ ಶೂನ್ಯತೆಯುಂಟು.
ಪ್ರಕಾಶದಲ್ಲಿ ಸದಾ ತೇಜ ಉಂಟು. ಆದುದರಿಂದ ಈ ಜಗತ್ತು ಪರಬ್ರಹ್ಮ ಪರಮಾತ್ಮ ಆಗಿರುವುದು. ವಶಿಷ್ಠ ಅಂದದ್ದು. ಶ್ರೀರಾಮನು ಪ್ರಶ್ನೆ ಮೊದಲು ಮಾಡುತ್ತಾನೆ. ಭಗವನ್ ಅನಂತ ಚೇತನ ಸ್ವರೂಪನಾದ ಆ ಪರಮಾತ್ಮ ರೂಪವು ಹೇಗಿರುವುದು? ಆಗ ವಶಿಷ್ಠರು ಅಂದದ್ದು, ಮಹಾಪ್ರಳಯವಾದ ಬಳಿಕ ಸಂಪೂರ್ಣ ಕಾರಣಗಳಿಗೆ ಕಾರಣನಾದ ಪರಬ್ರಹ್ಮ ಪರಮಾತ್ಮನು ಶೇಷನಾಗಿ ಉಳಿಯುವನು. ಸಮಾಧಿಯಲ್ಲಿ ನಿರೋಧದಿಂದ ಮನದ ವೃತ್ತಿಗಳು ಕ್ಷಯವಾದಾಗ ಮನವು ನಾಶವಾಗಿ ಅನಿರ್ವಚನೀಯ ಸ್ವಪ್ರಕಾಶ ಸದ್ರೂಪವು ಅವಶಿಷ್ಟವಾಗಿ ಇರುವುದು. ಅದೇ ಆ ಅನಂತ ಚಿನ್ಮಯ ಪರಮಾರ್ಥ ವಸ್ತುವಿನ ರೂಪವು. ಯಾವಾಗ ಈ ದೃಶ್ಯ ಜಗತ್ತು ಉಳಿಯುವುದಿಲ್ಲವೋ, ಈ ದೃಶ್ಯದ ಅಭಾವದಿಂದ ದೃಷ್ಟಾನುಲೀನವಾದಂತೆ ಪ್ರತೀತನಾಗುವನೋ, ಆ ಸಮಯದಲ್ಲಿ ದೃಶ್ಯ ದರ್ಶನ ಈ ತ್ರಿಪುಟಿಗಳ ಲಯದ ಪ್ರಕಾಶಕನು ಸಾಕ್ಷಿ ರೂಪದಿಂದ ಅವಶಿಷ್ಟನಾಗಿ ಉಳಿಯುವನು. ಅವನೇ ಚಿನ್ಮಯ ಬ್ರಹ್ಮನು. ಅದೇ ಪರಮಾರ್ಥ ವಸ್ತುವಿನ ಸ್ವರೂಪವು. ಜೀವ ಸ್ವರೂಪ ಚಿತ್ ಸತ್ಯ ಅಚಿಂತನೀಯ ಚಿನ್ಮಯ ನಿರ್ಮಲ ಶಾಂತರ ಸ್ವರೂಪ ಈ ಪರಮಾರ್ಥ ವಸ್ತುವಿನ ರೂಪವು. ಆಕಾಶದ ವ್ಯಾಪಕತ್ವವು, ಶಿಲೆಯ ಘನತ್ವವು, ವಾಯುವಿನ ಗೂಢ ರೂಪವು ಯಾವುದೋ ಅದು ದೃಶ್ಯರಹಿತ ಆಕಾಶ ರೂಪ ಪರಮಾತ್ಮನ ಸ್ವರೂಪವು. ಶ್ರೀರಾಮನು ಅಂದದ್ದು, ಬ್ರಹ್ಮನ್ ಯಾವುದು ಇದಂ ರೂಪದಿಂದ ಪ್ರತ್ಯಕ್ಷ ಕಾಣುವುದೋ ಅದು ಬ್ರಹ್ಮನಲ್ಲಿ ಅಭಾವವೆಂದು ಹೇಳುವಿರಿ. ಈ ದೃಶ್ಯ ಜಗತ್ತು ಮಹಾಪ್ರಳಯವಾದ ಬಳಿಕ ಎಲ್ಲಿ ಸ್ಥಿತವಾಗಿರುವುದು? ವಶಿಷ್ಠ ಅಂದದ್ದು, ಶ್ರೀರಾಮ, ಒಂದೆಗೆ ಸಂತತಿಯು ಆಕಾಶದಲ್ಲಿ ವನವು ಹೇಗೆ ಆಗುವುದಿಲ್ಲವೋ ಹಾಗೆ ಸಂಪೂರ್ಣ ದೃಶ್ಯಮಾನ ಜಗತ್ತು ಮೂರೂ ಕಾಲಗಳಲ್ಲಿ ಅಸ್ತಿತ್ವಕ್ಕೆ ಬರುವುದಿಲ್ಲ. ಜಗತ್ತು ಎಂದೂ ಉತ್ಪನ್ನವಾಗಿಲ್ಲ, ಅದು ಎಂದೂ ನಾಶವಾಗುವುದಿಲ್ಲ. ಯಾವುದಕ್ಕೆ ಅಸ್ತಿತ್ವ ಇರುವುದಿಲ್ಲವೋ ಅದರ ಉತ್ಪತ್ತಿಯಾಗಲಿ ವಿನಾಶವಾಗಲಿ ಹೇಗಾಗುವುದು? ಈ ಜಗತ್ತು ಸರ್ವಾತ್ಮಕವಿರುವುದು. ಇದು ಬ್ರಹ್ಮನಿಂದ ಎಂದೂ ಭಿನ್ನವಾಗಿಲ್ಲ. ಜಗದ್ರೂಪದಿಂದ ಪ್ರತೀತವಾಗುವುದು. ಸರ್ವಥಾ ಅಸತ್ತಾಗಿರುವುದು. ಪ್ರಸಿದ್ಧ ಪರಮಾತ್ಮವು ಒಂದೇ ಆಗಿದೆ. ಅದು ಎರಡಾಗುವ ಕಲ್ಪನೆಯೇ ಇಲ್ಲ. ಆ ಅದ್ವಿತೀಯ ಪರಮಾತ್ಮನಲ್ಲಿ ಜಗತ್ತು ಯಾವ ಪ್ರಕಾರವಾಗಿ ಉತ್ಪನ್ನವಾಯಿತು ಎಂಬುದನ್ನು ಅನಂತರದಲ್ಲಿ ನಾನು ಹೇಳುವೆನು. ಅದರಿಂದಲೇ ಎಲ್ಲ ದೃಶ್ಯ ಪದಾರ್ಥಗಳು ವಿಸ್ತರಿತವಾಗಿವೆ. ಆ ಪರಮಾತ್ಮನೇ ವ್ಯಷ್ಟಿ ಸಮಷ್ಟಿ ರೂಪವಾದ ಈ ಜಗವಾಗಿರುವನು. ಈ ದೃಶ್ಯ ವಸ್ತುಗಳ ದರ್ಶನ, ಮನನೀಯ ವಸ್ತುಗಳ ಮನನ ಮೊದಲಾದಗಳು ಯಾವ ಯಾವ ಪ್ರಕಾಶಗಳಿಗೆ ಇರುವವೋ ಅವನ ರೂಪದಿಂದ ಅವುಗಳು ತಾವೇ ಉದಿತವೂ ವಿಲೀನವೂ ಆಗುತ್ತಿರುವವು. ಆವಿರ್ಭಾವ ತಿರೋಭಾವಗಳನ್ನು ಹೊಂದುತ್ತಿರುವವು. ಈ ಸಂಸಾರವು ಮೃಗಜಲದಂತೆ ಮಿಥ್ಯವಾಗಿ ಪ್ರತೀತವಾಗಿರುವುದರಿಂದ ಅದಕ್ಕಾಗಿ ಶೋಕ ಮಾಡಬೇಡ. ನೀನು ಚಿರಕಾಲದಿಂದಲೂ ಅವಿಚಾರದಿಂದ ವ್ಯಾಕುಲರಾಗಿ ಇರುತ್ತಿರುವೆ. ವಿಚಾರದಿಂದ ಅವಿಚಾರವು ನಷ್ಟವಾಗುವುದು. ಈ ಅವಿಚಾರ ರೂಪವಾದ ಅವಿದ್ಯೆಯು ವಿಚಾರದಿಂದ ನಷ್ಟವಾಗಿ ಬ್ರಹ್ಮ ಸತ್ಯ ಆಗುವುದು. ಇಷ್ಟು ಸಮಯದವರೆಗೆ ನೀನು ಈ ವಿಚಾರವನ್ನು ಮಾಡಿಲ್ಲ. ನೀನು ಇದುವರೆಗೂ ಭ್ರಾಂತ, ವ್ಯಾಕುಲ ಮತ್ತು ಇಂದಿನಿಂದ ನಿನ್ನ ಚಿತ್ತ ವಾಸನಾಕ್ಷಯ ರೂಪವಾದ ಬೀಜವು ನೆಟ್ಟಿದೆ ಚಿತ್ತದಲ್ಲಿ. ಆದುದರಿಂದ ನೀನು ವಿವೇಕಶಾಲಿ, ಬುದ್ಧಿಶಾಲಿ ಆಗಿರುವಿ. ಏಕಮಾತ್ರ ಬ್ರಹ್ಮನ ಚಿಂತನ ರೂಪವಾದ ಉತ್ತಮ ನಿರ್ವಿಕಲ್ಪ ಸಮಾಧಿಯಲ್ಲಿ ಆರೂಢ ಆದ ಮೇಲೆ ಈ ದೃಶ್ಯ ದೃಷ್ಟಿಗಳ ಅತ್ಯಂತ ಅಭಾವ ಆಗುವವು. ಆಗ ವಾಸನಾಕ್ಷಯ ರೂಪ ಬೀಜವು ಅಂಕುರಿತವಾಗುವುದು. ತರುವಾಯ ರಾಗದ್ವೇಷಗಳು ಉದಿತವಾಗುವುದಿಲ್ಲ. ಈ ಸಂಸಾರದ ಉತ್ಪತ್ತಿಯೂ ನಿರ್ಮಲವಾಗುವುದು ಮತ್ತು ನಿರ್ವಿಕಲ್ಪ ಸಮಾಧಿಯು ಸ್ಥಿರತೆಯನ್ನು ಹೊಂದುವುದು. ಅನಂತರದಲ್ಲಿ ಮಾಯಾಕಾಶದ ಹಾಗೂ ಅದರ ಅಧಿಷ್ಠಾನ ಸ್ವರೂಪ ನಿರ್ಮಲಾತ್ಮದ ಸಾಕ್ಷಾತ್ಕಾರದಿಂದ ನೀನು ಭ್ರಮೆಯಿಂದ ಶೂನ್ಯವಾಗಿ, ಭ್ರಮೆಯಿಂದ ವಿಮುಕ್ತವಾಗಿ ಮೋಕ್ಷ ರೂಪ ಪುರುಷಾರ್ಥದಲ್ಲಿ ಪ್ರತಿಷ್ಠಿತರಾಗುವಿ. ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ಶರೀರದ ಅನುಭವ ಆಗುವುದು. ಜಾಗೃತಾವಸ್ಥೆಯಲ್ಲಿ ಸ್ವಪ್ನ ಶರೀರವು ಲಯವಾಗುವಂತೆ ವಾಸನಾಕ್ಷಯವಾದ ಬಳಿಕ ಜಾಗೃತಾವಸ್ಥೆಯ ಶರೀರವೂ ಲಯವಾಗುವುದು. ಜಗದ್ಭಾವನೆಯು ಅಂತವಾದ ಬಳಿಕ ಆತಿವಾಹಿಕ ಶರೀರದ ಉದಯವಾಗುವುದು. ವಾಸನೆಗಳು ಸುಪ್ತವಾದಾಗ ಸುಷುಪ್ತಿ ಎನ್ನುವರು. ಅವು ಸರ್ವಥಾ ಕ್ಷಯವಾದ ಬಳಿಕ ಅದಕ್ಕೆ ತೂರ್ಯ ಅವಸ್ಥೆ ಎಂದೆನ್ನುವರು. ಅದೇ ಮೋಕ್ಷವು. ವಾಸನೆಗಳು ಲೀನವಾದ ಬಳಿಕ ನೀನು ಜೀವನ್ಮುಕ್ತರಾಗುವಿ. ಈ ಲೀಲೆ
ಅಂದರೆ ನೀನು ಎಲ್ಲಾ ವಾಸನೆಗಳನ್ನು ಕ್ಷಯಗೊಳಿಸಿ ಅಭ್ಯಾಸ ಮಾಡುತ್ತಾ ಹೋದರೆ ಈ ದೇಹವನ್ನು ಇಲ್ಲಿಯೇ ಬಿಟ್ಟು ಲೋಕಾಂತರಕ್ಕೆ ಹೋಗಿ ಬರಲು ಸಮರ್ಥರಾಗುರಿ. ಜಾಗೃತಾವಸ್ಥೆಯಲ್ಲಿ ಸ್ವಪ್ನವು ವಿನಾಶವಾಗುವುದರಿಂದ ಅದು ಅಸದ್ರೂಪವಾಗುವುದು. ಅದರಂತೆ ಸ್ವಪ್ನಾವಸ್ಥೆಯಲ್ಲಿ ಜಾಗೃತ ಸ್ಥಿತಿಯೂ ಅಸದ್ರೂಪವಾಗುವುದು. ಅಂತೆಯೇ ಈ ಸಮಗ್ರ ಜಗತ್ತಿನ ಸ್ಥಿತಿಯೂ ಇರುವುದು. ಜಗತ್ತು ಭ್ರಮರೂಪವಾಗಿದೆ. ಪ್ರತಿಬಿಂಬದಿಂದ ಉತ್ಪನ್ನ ಆದ ಈ ಸರ್ವವ್ಯಾಪಕ ಜ್ಞಾನ ವೃತ್ತಿರೂಪಿ ದರ್ಪಣದಲ್ಲಿ ಹೇಗೆ ಪ್ರತಿಬಿಂಬವು ಬಿಂಬಿತವಾಗಿರುವುದೋ ಅದು ಅಲ್ಲಿ ಅದೇ ರೂಪದಿಂದ ಪ್ರತೀತವಾಗುವುದು. ಶರೀರಾಂತ್ಯದ ಸಮಯದಲ್ಲಿ ಮುಮುಕ್ಷು ಪುರುಷನು 3 ಪ್ರಕಾರದವನಾಗುವನು. ಮೂರ್ಖ, ಧಾರಣ ಅಭ್ಯಾಸಿ, ಯುಕ್ತಿಮಾನ್. ಈ ಮೂವರಲ್ಲಿ ಧಾರಣ ಅಭ್ಯಾಸಿಯು ಯುಕ್ತಿವಂತನು ಸುಖಪೂರ್ವಕವಾಗಿ ದೇಹತ್ಯಾಗ ಮಾಡುವನು. ಮೂರ್ಖ ಪುರುಷನು ಮೃತ್ಯು ಸಮಯದಲ್ಲಿ ವಿವಶನಾಗಿ ಅನಂತ ವೇದನೆಗಳನ್ನು ಅನುಭವಿಸುವನು. ಈ ಸೃಷ್ಟಿಯ ಆರಂಭದಿಂದಲೂ ಈ ನಿಯಮವು ನಡೆದು ಬಂದಿದೆ. ಜೀವದಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಮೊದಲಾದ ಶಕ್ತಿಗಳು ಗುಪ್ತ ಹಾಗೂ ಪ್ರಕಟ ರೂಪದಿಂದ ವಿದ್ಯಮಾನವಾಗಿರುವವು. ಪುರುಷನು ಯಾವ್ಯಾವ ವಿಷಯಗಳಿಂದ ವಿರಕ್ತನಾಗುವನೋ ಅವುಗಳಿಂದ ಮುಕ್ತನಾಗುವನು. ಎಲ್ಲವುಗಳಿಂದಲೂ ವಿರಕ್ತನಾದವನಿಗೆ ಅಣುಮಾತ್ರವೂ ದುಃಖದ ಅನುಭವವಾಗುವುದಿಲ್ಲ. ಆಗ ಶ್ರೀರಾಮನು ಒಂದದ್ದು, ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಗುರುದೇವ, ಏಕಮಾತ್ರ ಅದ್ವಿತೀಯ ಪರಬ್ರಹ್ಮ ಪರಮಾತ್ಮನೊಡನೆ ಐಕ್ಯತೆಯ ಪೂರ್ಣ ನಿಶ್ಚಯವಾದ ಬಳಿಕ ಉತ್ಕೃಷ್ಟವೂ ಸಂಶಯರಹಿತವೂ ಆದ ಆತ್ಮವಿಜ್ಞಾನವು ಪ್ರಕಾಶಿತವಾಗುವುದರಿಂದ ತತ್ವಜ್ಞಾನಿಯ ಶರೀರವು ಇಲ್ಲಿ ಸ್ಥಿರವಾಗಿರುವ ಕಾರಣವೇನು? ದೈವಾನುಧೀನತೆಯಿಂದ ಸ್ಥಿತ ಆಗಿರುವನು ಎಂಬುದು ಸಮಂಜಸವೆನಿಸುವುದಿಲ್ಲ. ತತ್ವಜ್ಞಾನಿಯ ಮೇಲೆ ದೈವದ ಪ್ರಭಾವವು ಹೇಗಾಗುವುದು? ಆಗ ವಸಿಷ್ಠರು ಅಂದದ್ದು, ರಘುನಂದನ, ಬ್ರಹ್ಮಾದಿ ತತ್ವಜ್ಞಾನಿಗಳು ಅಜ್ಞಾನಿಗಳಿಗೆ ಬೋಧ ಮಾಡುವುದಕ್ಕಾಗಿ ಬ್ರಹ್ಮನೇ ನಿಯತಿಯು, ಬ್ರಹ್ಮನೇ ಸ್ವರ್ಗವು ಎಂದು ಹೇಳಿರುವರು. ಸ್ಫಟಿಕ ಶಿಲೆಯಲ್ಲಿ ಪ್ರತಿಬಿಂಬಿತ ಚಿತ್ರ ಸಮೂಹದಂತೆ ಇರುವ ಬ್ರಹ್ಮನು ನಿದ್ರೆಯಲ್ಲಿರುವ ಪುರುಷನ ಸ್ವಪ್ನ ಜಗತ್ತಿನ ಕಲ್ಪನೆಗೆ ಆಧಾರಭೂತವಾದ ಆಕಾಶದಂತೆ ನಿಯತಿರೂಪಿ ಭಾವಿ ಸೃಷ್ಟಿಯನ್ನು ಅದೇ ಪ್ರಕಾರವಾಗಿ ಕಂಡಿರುವನು. ಚೇತನ ಸ್ವಭಾವದ ಕಾರಣದಿಂದ ದೇಹಧಾರಿ ಪುರುಷನ ಶರೀರದಲ್ಲಿ ಅಂಗಾಂಗಗಳು ಕಾಣುವಂತೆ ಕಮಲೋದ್ಭವ ರೂಪದಿಂದ ಪ್ರಸಿದ್ಧನಾದ ಚಿನ್ಮಯ ಪರಬ್ರಹ್ಮನಲ್ಲಿ ನಿಯತಿ ಮೊದಲಾದ ಅಂಗಗಳ ದರ್ಶನವಾಗುವವು. ಈ ನಿಯತಿಯೇ ದೈವವೆಂಬ ಹೆಸರಿನಿಂದ ಕರೆಯಲ್ಪಡುವುದು. ಇದು ಶುದ್ಧ ಪರಮಾತ್ಮನ ಶಕ್ತಿ ರೂಪವಾಗಿರುವುದು. ಇದೇ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಸಮಗ್ರ ಪದಾರ್ಥಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಜಗತ್ತಿನ ವ್ಯವಸ್ಥಾ ರೂಪದಿಂದ ಸ್ಥಿತವಾಗಿರುವುದು. ಆಗು ಹೋಗುಗಳ ವಿಚಾರವನ್ನು ದೈವವು ಮಾಡುವುದು. ದೈವ ಅಥವಾ ನಿಯತಿಯು ಕಾಲಕ್ರಿಯಾ ಜಗತ್ತಾಗಿದೆ. ನಿಯತಿ ಪ್ರಾರಬ್ಧದಿಂದ ಪುರುಷಾರ್ಥದ ಸತ್ಯವು ಲಕ್ಷಿತವಾಗುವುದು. ಪುರುಷಾರ್ಥದಿಂದ ಪ್ರಾರಬ್ಧದ ಸತ್ಯವು ಸೂಚಿತವಾಗುವುದು. 3 ಲೋಕಗಳು ಇರುವವರಿಗೆ ಪ್ರಾರಬ್ಧ ಮತ್ತು ಪುರುಷಾರ್ಥಗಳ ಸತ್ಯವು ಅಭಿನ್ನ ರೂಪದಿಂದ ಸ್ಥಿತವಾಗಿರುವುದು. ಮನುಷ್ಯನು ತನ್ನ ಪೌರುಷದಿಂದ ದೈವ ಮತ್ತು ಪುರುಷಾರ್ಥಗಳನ್ನು ನಿರ್ಮಿಸಿಕೊಳ್ಳಬೇಕು. ಪ್ರಾರಬ್ಧ ಅನುಸಾರವಾಗಿ ಸುಖೋಪಭೋಗಗಳು ಲಭಿಸುವವು ಎಂದು ನಿಶ್ಚಯಿಸಿ ಬುದ್ಧಿವಂತ ಪುರುಷನು ಪೌರುಷದ ತ್ಯಾಗ ಮಾಡಬಾರದು. ಯಾಕೆಂದರೆ ಪ್ರಾರಬ್ಧವು ಪೌರುಷದಿಂದ ನಿಯಾಮಕವಾಗುವುದು. ಪೂರ್ವ ಜನ್ಮದಲ್ಲಿ ಮಾಡಿದ ಪುರುಷಾರ್ಥವೇ ವರ್ತಮಾನ ಜನ್ಮದಲ್ಲಿ ಪ್ರಾರಬ್ಧವಾಗುವುದು. ಇಂಥವನಿಗೆ ಹೀಗೆ ಆಗಬೇಕು ಎಂಬ ನಿಯಮವನ್ನು ದೈವವೇ ಮಾಡುವುದು. ಪ್ರಾರಬ್ಧದ ಭರದಲ್ಲಿ ಮೂಕನಾಗಿ ಪೌರುಷ ಶೂನ್ಯನು ಅಕರ್ಮಣ್ಯನು ಆದವನು ಎಂದೂ ಸುಖ ಪಡುವುದಿಲ್ಲ. ಅಕರ್ಮಣ್ಯನ ಪ್ರಾಣವಾಯುವಿನ ಚೇಷ್ಟೆಯು ಎಲ್ಲಿಗೆ ಹೋಗುವುದು? ನಿರ್ವಿಕಲ್ಪ ಸಮಾಧಿಯಲ್ಲಿ ಚಿತ್ತಕ್ಕೆ ಶಾಂತಿಯನ್ನು ಕೊಡುವ ಪ್ರಾಣ ನಿರೋಧ ಮಾಡಿ ಪುರುಷನು ಸಾಧುವಾಗಿ ಮುಕ್ತಿ ಹೊಂದುವನು. ಇದು ಅವನ ಪೌರುಷದ ಫಲವು. ಪರಮಾರ್ಥದ ಹೊರತು ಫಲಪ್ರಾಪ್ತಿಯಾಗುವುದಿಲ್ಲ. ರಘುನಂದನ, ಬ್ರಹ್ಮತತ್ವವು ಸರ್ವಥಾ ಸರ್ವದಾ ಸರ್ವಶಕ್ತಿಮಾನ್, ಸರ್ವಸ್ವರೂಪ, ಸರ್ವೇಶ್ವರ, ಸರ್ವವ್ಯಾಪಿ, ಸರ್ವಮಯವಾಗಿರುವುದು. ಮನುಷ್ಯನ ಭಾವನೆಯು ಯಾವ ಪ್ರಕಾರ ಇರುವುದೋ ಹಾಗೆಯೇ ಅವನು ಅದನ್ನು ಕಾಣುವನು. ಸರ್ವಶಕ್ತಿಮಾನ್ ಪರಮಾತ್ಮನಿಂದ ಯಾವ ಯಾವ ಶಕ್ತಿಗಳು ಉದಿತವಾಗುವವೋ ಅವು ಅದೇ ಪ್ರಕಾರವಾಗಿ ಇರುವವು.
ಇಂತಹ ಸ್ಥಿತಿಯಲ್ಲಿ ಆ ಶಕ್ತಿಯು ಸ್ವಭಾವದಿಂದ ನಾನಾ ಪ್ರಕಾರದ ರೂಪವಾಗುವುದು. ಪರಮಾರ್ಥ ದೃಷ್ಟಿಯಿಂದ ಈ ಎಲ್ಲ ಶಕ್ತಿಗಳು ಆತ್ಮವೇ ಆಗಿರುವವು. ಶಕ್ತಿ, ಶಕ್ತಿಮಾನ್, ಪರಮಾತ್ಮ ಇದರಲ್ಲಿ ಏನೂ ಭೇದವಿಲ್ಲ. ಬುದ್ಧಿವಂತರು ಲೌಕಿಕ ವ್ಯವಹಾರದ ಸಿದ್ಧಿಗಾಗಿ ಈ ಪ್ರಕಾರವಾಗಿ ಭೇದ ರೂಪ ಸಂಸಾರ ಜಾಲದ ಕಲ್ಪನೆಯನ್ನು ಮಾಡಿದ್ದಾರೆ. ಶ್ರೀರಾಮ ಒಬ್ಬನೇ ಪರವಸ್ತು ಚೇತನಾತ್ಮನು ತನ್ನ ಸಂಕಲ್ಪದಿಂದ ಅನೇಕತ್ವವನ್ನು ಹೊಂದಿರುವನು. ಮನುಷ್ಯನು ಚಿತ್ತ ಮಾತ್ರನಾಗಿರುವನು. ಚಿತ್ತವು ಹೊರಟು ಹೋದ ಬಳಿಕ ಈ ಜಗತ್ತು ಶಾಂತವಾಗುವುದು. ಜಗತ್ತಿನಲ್ಲಿ ಭ್ರಮೆಯ ಹೊರತು ಬೇರೇನೂ ಸಾರತತ್ವ ಇರುವುದಿಲ್ಲ. ಜೀವವು ಜನ್ಮ ಹೊಂದಿ ಬಾಲ್ಯ, ಯೌವನ, ವೃದ್ಧಾವಸ್ಥೆಯನ್ನು ತಲುಪಿ ಕೊನೆಗೆ ಮೃತ್ಯುವಶವಾಗುವುದು. ತರುವಾಯ ಶುಭಾಶುಭ ಕರ್ಮಗಳಿಗೆ ಅನುಸಾರವಾಗಿ ಸ್ವರ್ಗ ನರಕಗಳನ್ನು ಪ್ರಾಪ್ತ ಮಾಡಿಕೊಳ್ಳುವುದು. ಇವೆಲ್ಲವೂ ಭ್ರಮವಶ ಚಿತ್ತದ ಸಂಕಲ್ಪವಾಗಿರುವವು. ಪರಮ ಪದದಲ್ಲಿ ಆರೂಢನಾದ ಪುರುಷನಿಗೆ ನಿರ್ವಿಷಯನೆನ್ನುವರು. ಜೀವಾತ್ಮನು ಸಂಕಲ್ಪ ದ್ವಾರವಾಗಿ ಸ್ಥೂಲತೆಯನ್ನು ಹೊಂದುವನು. ಬ್ರಹ್ಮನು ಸದಾ ಸಂಪೂರ್ಣ ಶಕ್ತಿಗಳಿಂದ ಸಂಪನ್ನನೂ ಸಮರ್ಥನೂ ಆಗಿರುವನು. ಅವನು ಎಲ್ಲಿ ಯಾವ ಶಕ್ತಿಯಿಂದ ಸ್ಫುರಿತವಾಗುವನೋ ಅಲ್ಲಿ ತನ್ನಲ್ಲಿ ಅದೇ ಶಕ್ತಿಯನ್ನು ಹೊಂದುವನು. ಎಲ್ಲವುಗಳ ಆತ್ಮನಾದ ಬ್ರಹ್ಮನು ಅನಾದಿ ಕಾಲದಿಂದ ಯಾವ ವ್ಯಷ್ಟಿಚೇತನವನ್ನು ಸ್ವಯಂ ಇಳುವನೋ ಅಲ್ಲಿ ಅದೇ ಜೀವನಾಮದಿಂದ ಕರೆಯಲ್ಪಡುವನು. ಆ ಜೀವವಾದರೂ ಸಂಕಲ್ಪ ಮಾಡುವುದು. ಜೀವ ಈಶ್ವರರ ಯಾವ ಸ್ವಾಭಾವಿಕ ಭೇದವು ಅನಾದಿ ಕಾಲದಿಂದ ಇರುವುದೋ ಅದೇ ಜೀವ ಜನನ ಮರಣಗಳಿಗೆ ಕಾರಣವಾಗಿರುವುದು. ಆಕಾಶದಲ್ಲಿ ಕ್ರಿಯಾಶೀಲ ಹಾಗೂ ಅಕ್ರಿಯ ವಾಯು ಇರುವಂತೆ ಇಲ್ಲಿ ಸರ್ವತ್ರವೂ ಕ್ರಿಯಾಶೀಲ ಹಾಗೂ ಅಕ್ರಿಯ ಸಚ್ಚಿದಾನಂದ ಘನ ಪರಮಾತ್ಮನಿರುವನು. ಆ ಬ್ರಹ್ಮನು ಕ್ರಿಯಾಶೀಲನಾದ ಮೇಲೆ ಸೃಷ್ಟಿಯ ಪ್ರಾದುರ್ಭಾವವಾಗುವುದು. ಅಕ್ರಿಯವಾದ ಬಳಿಕ ಪ್ರಳಯವಾಗುವುದು. ಆ ಅವಸ್ಥೆಯಲ್ಲಿ ಬ್ರಹ್ಮನು ಶಾಂತ ಭಾವದಿಂದ ಇರುವನು. ಜೀವ ಈಶ್ವರರ ಕಲ್ಪನೆಯಂತೆ ಜೀವಾತ್ಮನು ದೇಹವನ್ನು ಪ್ರಾಪ್ತ ಮಾಡಿಕೊಳ್ಳುವನು. ನಾನಾ ಯೋನಿಗಳಲ್ಲಿ ಜನ್ಮಿಸಿದ ಜೀವಾತ್ಮನು ಜ್ಞಾನವಾದ ಬಳಿಕ ಮುಕ್ತನಾಗುವನು. ಸಂಸಾರದಲ್ಲಿ ಸಾವಧಾನ ಚಿತ್ತದ ಪುರುಷನು ಸ್ವಪ್ನದಲ್ಲಿ ಹಾಗೂ ಜಾಗೃತೆಯಲ್ಲಿ ದೋಷ ಸಮೂಹಗಳಿಂದ ಅಭಿಭೂತನಾಗುವುದಿಲ್ಲ. ಈ ಸಂಸಾರದಲ್ಲಿ ಪುರುಷಾರ್ಥದಿಂದ ತನ್ನ ಬುದ್ಧಿಯ ದ್ವಾರವಾಗಿ ಮನಸ್ಸನ್ನು ಪವಿತ್ರ ಮಾರ್ಗಕ್ಕೆ ಹಚ್ಚಬೇಕು. ಜೀವದ ಎಲ್ಲ ಜಾತಿಗಳು ವಾಸನಾರೂಪಗಳಾಗಿವೆ. ಎಷ್ಟೋ ಜೀವಗಳು ಸಾವಿರಾರು ಜನ್ಮಗಳವರೆಗೂ ಕರ್ಮರೂಪಿಯಾದ ಬಿರುಗಾಳಿಯಲ್ಲಿ ಸಿಲುಕಿ ಚಕ್ರಾಕಾರವಾಗಿ ತಿರುಗುತ್ತಿರುವವು. ಎಷ್ಟೋ ಜೀವಿಗಳು ಸಚ್ಚಿದಾನಂದ ಪರಮಾತ್ಮನ ಜ್ಞಾನವಿಲ್ಲದೆ ಭ್ರಮವಶವಾಗುವವು. ಅವು ಅನಂತ ಭವಾವಳಿಗಳನ್ನು ಹೊಂದುತ್ತಲೇ ಇರುವವು. ಕೆಲವು ಶತಶತ ಕಲ್ಪಗಳವರೆಗೂ ಜನನ ಮರಣಗಳನ್ನು ಅನುಭವಿಸುತ್ತಾ ಹೋಗುವವು. ಕೆಲವು ಜೀವಿಗಳು ಜ್ಞಾನ ಹೊಂದಿ ಪರಮಾತ್ಮ ಪದವನ್ನು ಪ್ರಾಪ್ತ ಮಾಡಿಕೊಳ್ಳುವವು. ವಶಿಷ್ಠ ಅಂದದ್ದು, ಶ್ರೀರಾಮ, ಸಾತ್ವಿಕ, ರಾಜಸ, ತಾಮಸ ಭೇದಗಳಿಂದ ಎಲ್ಲ ಪದಾರ್ಥಗಳು ಉತ್ತಮ, ಮಧ್ಯಮ, ಅಧಮ ಮೊದಲಾದ 3 ಶ್ರೇಣಿಗಳಲ್ಲಿ ವಿಭಕ್ತವಾಗುವವು. ಇವುಗಳ ಉತ್ಪತ್ತಿಯು ವಿಭಿನ್ನ ಭುವನಗಳಲ್ಲಿ ಹೇಳಲ್ಪಟ್ಟಿರುವವು. ಪೂರ್ವ ಜನ್ಮದಲ್ಲಿ ಶಮದಮೆ ಮೊದಲಾದ ಸಮಸ್ತ ಸಾಧನಗಳನ್ನು ಗುಣ ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಂಡ ಬಳಿಕ ಜೀವವು ಜ್ಞಾನ ಹೊಂದಿರದಿದ್ದರೆ ಅದೇ ಜನ್ಮದಲ್ಲಿ ಅದು ಜ್ಞಾನ ಲಾಭಕ್ಕೆ ಯೋಗ್ಯವಾಗಿ ಉತ್ಪನ್ನವಾಗುವುದು. ಇದು ಅದರ ಪ್ರಥಮ ಜನ್ಮವು. ಈ ಶ್ರೇಣಿಯ ಜೀವಗಳ ಜನ್ಮವು ಇದಂ ಪ್ರಥಮಂ ನಾಮದಿಂದ ವಿಖ್ಯಾತವಾಗುವುದು. ಇವು ಪೂರ್ವ ಜನ್ಮದ ಅಭ್ಯಾಸದಿಂದ ಪ್ರಕಟವಾಗುವವು. ಅವುಗಳ ಪೂರ್ವ ಜನ್ಮದ ವೈರಾಗ್ಯದ ಕೊರತೆಯಿಂದ ಶುಭ ಜನರ ಆಶ್ರಯ ಹೊಂದುವವು. ಉತ್ತಮ ಲೋಕದ ಪ್ರಾಪ್ತಿಗಾಗಿ ಶುಭ ಕರ್ಮದಿಂದ ಕೂಡಿಕೊಂಡು ವಿಚಿತ್ರ ವಾಸನೆಗಳ ಕಾರಣದಿಂದಾಗಿ ಭೋಗ ವ್ಯವಹಾರ ಮಾಡುತ್ತಾ ಹೋಗುವವು. ಭೋಗ ವಾಸನೆಗಳು ಕ್ಷಯವಾದ ಬಳಿಕ ಕೆಲವು ಜನ್ಮಗಳಲ್ಲಿ ಆ ಜೀವ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವವು. ಅದು ಶಾಂತಿ ಮೊದಲಾದ ಗುಣಯುಕ್ತವಾಗಿರುವುದರಿಂದ 2ನೇ ಜೀವ ಜಾತಿಯಾಗುವುದು. ಶ್ರೀರಾಮ, ನಾನಾ ಪ್ರಕಾರದ ಸುಖ ದುಃಖ ರೂಪಿ ಫಲಗಳನ್ನು ಕೊಡಲು ಮುಖ್ಯ ಕಾರಣವಾದ ಪೂರ್ವ ಜನ್ಮದ ಪುಣ್ಯ ಪಾಪಗಳನ್ನು ಅನುಮಾನ ಮಾಡುವ ಜೀವ ಶ್ರೇಣಿಗೆ ಸಸತ್ವವೆಂದು ಹೇಳುವರು.
ಯಾವ ಜೀವ ಶ್ರೇಣಿಯು ವಿಚಿತ್ರ ಸಂಸಾರ ವಾಸನೆಗಳಿಂದ ಯುಕ್ತವಾಗಿ ಅತ್ಯಂತ ಕಲುಷಿತವಾಗಿರುವ ಒಳ್ಳೆಯ ಹಾಗೂ ಕೆಟ್ಟ ಫಲಪ್ರದಾನ ಮಾಡುವುದಕ್ಕೆ ಕಾರಣೀಭೂತವಾದ ಪೂರ್ವ ಜನ್ಮದ ಧರ್ಮ ಅಧರ್ಮಗಳ ಅನುವು ಮಾಡುವುದೋ ಆ ಜೀವವು ಸಹಸ್ರ ಜನ್ಮಗಳಲ್ಲಿ ಜ್ಞಾನಭಾಗಿಯಾಗುವುದು. ಆದುದರಿಂದ ಸಾಧು ಪುರುಷರು ಅದಕ್ಕೆ ಅಧಮ ಸತ್ವವೆಂದು ಹೇಳುವರು. ಈ ಜೀವ ಶ್ರೇಣಿಯು ಅಧ್ಯಾತ್ಮದಿಂದ ವಿಮುಖವಾದುದರಿಂದ ಅಸಂಖ್ಯ ಜನ್ಮಗಳನ್ನು ಹೊಂದಿದರೂ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವುದು ಸಂದೇಹವೆನಿಸುವುದು. ಅದಕ್ಕೆ ಅತ್ಯಂತ ತಾಮಸಿ ಎಂದು ಹೇಳುವರು. ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಆಚಾರ ವಿಚಾರ ಮಾಡುವ ಒಂದೆರಡು ಜನ್ಮಗಳಲ್ಲಿ ಮನುಷ್ಯ ಜನ್ಮವನ್ನು ಪ್ರಾಪ್ತ ಮಾಡಿಕೊಂಡು ಅದರಂತೆ ಆಚರಣೆ ಮಾಡುವ ಜೀವ ಶ್ರೇಣಿಯನ್ನು ರಾಜಸಿ ಎಂದು ಹೇಳುವರು. ಜ್ಞಾನ ಪ್ರಾಪ್ತಿಯು ಆಗುವಂತಹ ಯೋಗ್ಯ ಜನ್ಮವು ದೊರೆಯಿತೆಂದರೆ ಆ ಜೀವವು ಮುಕ್ತವಾಗುವುದು. ಈ ಅವಸ್ಥೆಗೆ ರಾಜಸ ಸಾತ್ವಿಕಿ ಎಂದು ಹೇಳುವರು. ಮನುಷ್ಯ ಜನ್ಮದಿಂದ ಭಿನ್ನವಾದ ದೇವತಾದಿ ಜನ್ಮಗಳಲ್ಲಿ ಕ್ರಮಶಃ ಜ್ಞಾನ ಪ್ರಾಪ್ತಿಯಿಂದ ಮೋಕ್ಷ ಭಾಗಿಯಾಗುವುದಕ್ಕೆ ರಾಜಸಿ ಎಂದು ಕರೆಯುವರು. ಮೋಕ್ಷೇಚ್ಛೆಯಿಂದ ಬಹಳ ಜನ್ಮಗಳನ್ನು ಹೊಂದಿ ರಾಜಸ ತಾಮಸ ಕರ್ಮಜನಿತ ಫಲಗಳನ್ನು ಯಾವುದು ಪ್ರಾಪ್ತ ಮಾಡಿಕೊಳ್ಳುವುದೋ ಆ ಜೀವ ಶ್ರೇಣಿಗೆ ರಾಜಸ ತಾಮಸಿ ಎಂದು ಹೆಸರು. ಈ ಮನುಷ್ಯ ಜನ್ಮದ ಉತ್ಪತ್ತಿ ಆದಾಗಿನಿಂದ ಸಹಸ್ರಾರು ಜನ್ಮಗಳನ್ನು ಕಳೆದ ಬಳಿಕ ಮೋಕ್ಷ ಹೊಂದುವ ಜೀವ ಶ್ರೇಣಿಗೆ ತಾಮಸ ಜೀವನೆನ್ನುವರು. ತಾಮಸ ಜೀವನದ ಉತ್ಪತ್ತಿಯು ತಾಮಸ ಯೋನಿಯಲ್ಲಿ ಉಂಟಾದರೂ ಯೋಗ್ಯ ಕರ್ಮಗಳಿಂದ ಆಯೋಜನೆಯಿಂದಲೂ ಸುಶೋಭಿತವಾದರೆ ಆ ಜೀವ ಶ್ರೇಣಿಗೆ ತಾಮಸ ಸತ್ವವೆನ್ನುವರು. ತಾಮಸ ರಾಜಸ ಗುಣಗಳಿಂದ ಕೂಡಿದ ಜೀವ ಶ್ರೇಣಿಗೆ ತಮೋ ರಾಜಸ ರೂಪಿಣಿ ಎನ್ನುವರು. ಹಿಂದೆ ಲಕ್ಷಾವಧಿ ಜನ್ಮ ಹೊಂದಿದ್ದರೂ ಮುಂದೆ ಲಕ್ಷಾವಧಿ ಜನ್ಮದಲ್ಲಿ ಮೋಕ್ಷವನ್ನು ದೊರಕಿಸಲು ಅಯೋಗ್ಯವಾಗಿರುವ ಜೀವ ಶ್ರೇಣಿಗೆ ಅತ್ಯಂತ ತಾಮಸಿ ಎಂದೆನ್ನುವರು. ಜೀವಗಳ ಎಲ್ಲ ಶ್ರೇಣಿಗಳು ಬ್ರಹ್ಮನಿಂದಲೇ ಉತ್ಪನ್ನವಾಗಿರುವವು. ಪೂರ್ವ ವಾಸನೆ ಹಾಗೂ ಕರ್ಮಗಳ ಸಂಬಂಧವು ಅವುಗಳಿಗೆ ಇರುವುದು. ಘಟಾಕಾಶ, ಸ್ಥಾಲ್ಯಾಕಾಶ, ಛಿದ್ರಾಕಾಶಗಳು ಆಕಾಶದ ಕಲ್ಪಿತ ರೂಪವಾಗಿರುವಂತೆ ಸಮಗ್ರ ಪ್ರಾಣಿವರ್ಗವು ಅಜನ್ಮ ಬ್ರಹ್ಮನ ರೂಪದಲ್ಲಿ ಕಲ್ಪಿಸಲ್ಪಟ್ಟಿವೆ. ಆದುದರಿಂದ ಎಲ್ಲ ಪ್ರಾಣಿಗಳಿಗೂ ಬ್ರಹ್ಮನ ರೂಪವೇ ಆಗಿವೆ. ಸಂಪೂರ್ಣ ಲೋಕ ರಚನೆಯು ಬ್ರಹ್ಮರು ಸ್ವರೂಪವೇ ಆಗಿದೆ. ಭಗವಾನ್ ಬ್ರಹ್ಮದೇವನ ಇಚ್ಛೆಯಿಂದ ವ್ಯವಹಾರದಲ್ಲಿ ತೊಡಗಿರುವ ವಿಭಿನ್ನ ಆಕಾರದ ಪ್ರಾಣಿ ವರ್ಗವು ವಿಭಿನ್ನ ಲೋಕಗಳಿಗೆ ಹೋಗುತ್ತಾ ಬರುತ್ತಾ ಉಚ್ಚ ನೀಚ ಯೋನಿಗಳಲ್ಲಿ ಜನ್ಮ ಹೊಂದುತ್ತಾ ಭ್ರಮಣ ಮಾಡುವವು. ಜೀವ ಬ್ರಹ್ಮನಿಂದ ಉತ್ಪನ್ನವಾಗಿದ್ದು ಅದು ಬ್ರಹ್ಮನಿಂದ ಬೇರೆಯಾಗಿರುವುದು ಎಂಬ ಮಾತ ಅಜ್ಞಾನಿಗಳದ್ದಾಗಿದೆ. ಈ ದ್ವೈತ ಕಲ್ಪನೆಯು ಜ್ಞಾನಿಗಳಲ್ಲಿ ಹುಟ್ಟುವುದಿಲ್ಲ. ಎಲ್ಲ ಜೀವರಾಶಿಗಳು ಸದಾ ಬ್ರಹ್ಮನಲ್ಲಿಯೇ ಸ್ಥಿತವಾಗಿದ್ದು ಅವು ಅವನಿಂದಲೇ ಉತ್ಪನ್ನವಾಗುವವು, ಅವನಲ್ಲಿಯೇ ಲೀನವಾಗುವವು. ಶ್ರೀರಾಮ ಅಂದದ್ದು ಬ್ರಹ್ಮನ್. ಜೀವವು ಮಾಡಿದ ಕರ್ಮಗಳ ಫಲವು ಅವಶ್ಯವಾಗಿ ಪ್ರಾಪ್ತವಾಗುವುದು. ಪ್ರಾಣಿಗಳ ಜನ್ಮಾದಿಗಳಿಗೆ ಅದೇ ಹೇತುವಾಗಿದೆ. ಆದರೆ ನಮ್ಮ ಉತ್ಪತ್ತಿಯು ಅಜ್ಞಾನ ಜನಿತವೆಂದು ಹೇಗೆ ಹೇಳಿದಿರಿ? ವಸಿಷ್ಠ ಅಂದದ್ದು ಸಂಕಲ್ಪ ವಿಕಲ್ಪಾತ್ಮಕ ಮನದ ವಿಕಾಸವೇ ಕರ್ಮಗಳಿಗೆ ಕಾರಣವಾಗಿದೆ. ಅದಕ್ಕನುಸಾರವಾಗಿ ಫಲವು ಪ್ರಾಪ್ತವಾಗುವುದು. ಮನದ ಸಂಯೋಗವಿಲ್ಲದೆ ಮಾಡಿದ ಕರ್ಮಗಳು ಫಲದಾಯಕವಾಗುವುದಿಲ್ಲ. ಸೃಷ್ಟಿಯ ಆರಂಭದಲ್ಲಿ ಪರಮ ಪದರೂಪಿ ಬ್ರಹ್ಮನಿಂದ ಮನರೂಪಿಯಾದ ತತ್ವವು ಉತ್ಪನ್ನವಾದಾಗ ಮನದ ಸಂಕಲ್ಪಾನುಸಾರ ಜೀವಿಗಳ ಕರ್ಮವೂ ಉತ್ಪನ್ನವಾಯಿತು. ಪೂರ್ವ ವಾಸನೆಗಳಿಗೆ ಅನುಸಾರವಾಗಿ ದೇಹಧಾರಿಯಾಗಿರುವ ಕಾರಣದಿಂದ ಜೀವವು ಅಹಂಭಾವದಿಂದ ಸ್ಥಿತವಾಗಿರುವುದು. ಪರಸ್ಪರ ಅಭಿನ್ನವಾದ ಮನ ಕರ್ಮಗಳಲ್ಲಿ ಭೇದವಿರುವುದಿಲ್ಲ. ಈ ದೇಹವಾದರೂ ಮನದ ಸಂಕಲ್ಪವಾಗಿರುವುದರಿಂದ ಮನೋರೂಪವೇ ಆಗಿದೆ. ಅದರಂತೆ ಕ್ರಿಯೆ ಆದರೂ ಮನದ ಸಂಕಲ್ಪವಾಗಿರುವುದರಿಂದ ಅದು ಮನದ ಸ್ವರೂಪವೇ ಆಗಿದೆ. ಕರ್ಮ ಫಲವು ಅವಶ್ಯಾಂಭವಿ ಇರುವುದು. ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮವು ಅದು ಪೂರ್ವ ಜನ್ಮದ್ದೇ ಇರಲಿ ಈ ಜನ್ಮದ್ದೇ ಇರಲಿ ಆ ಕ್ರಿಯಾರೂಪ ಪುರುಷಾರ್ಥವು ಪುರುಷನ ಪರಮ ಪ್ರಯತ್ನವಾಗಿದೆ. ಅದು ಎಂದೂ ನಿಷ್ಫಲವಾಗುವುದಿಲ್ಲ. ಮುಕ್ತ ಪುರುಷನ ಕರ್ಮಗಳು ನಾಶವಾದ ಬಳಿಕ ಮನವು ನಾಶವಾಗುವುದು. ಮನವು ನಾಶವಾದ ಬಳಿಕ ಕರ್ಮದ ಅಭಾವವಾಗುವುದು. ಯಾವನು ಮುಕ್ತನಲ್ಲವೋ ಅವನ ಕರ್ಮಗಳು ಮನವು ನಾಶವಾಗುವುದಿಲ್ಲ. ಅಗ್ನಿ ಉಷ್ಣತೆಗಳಂತೆ ಪರಸ್ಪರ ಮಿಲನ ಹೊಂದಿರುವ ಚಿತ್ತ ಹಾಗೂ ಕರ್ಮಗಳು ಒಂದರ ಅಭಾವವಾದ ಬಳಿಕ ಎರಡೂ ಅಭಾವ ಹೊಂದುವವು. ಶ್ರೀರಾಮ ಅಂದದ್ದು
ತತ್ವಜ್ಞರಲ್ಲಿ ಶ್ರೇಷ್ಠನಾದ ಮಹರ್ಷಿಯೇ, ಜಡವಾಗಿದ್ದರೂ ಅಜಡವಾಗಿ ತೋರುವ ಮನದ ಸಂಕಲ್ಪಾರೂಢ ಸ್ವರೂಪದ ವರ್ಣನೆ ಮಾಡಬೇಕು. ವಶಿಷ್ಠ ಅಂದದ್ದು, ವಿಜ್ಞಾನ ಆನಂದ ಘನ ಪರಮಾತ್ಮನ ಶಕ್ತಿಯಿಂದ ರಚಿತವಾದ ಸಂಕಲ್ಪಮಯ ರೂಪಕ್ಕೆ ವಿದ್ವಾಂಸ ಪುರುಷರು ಮನವೆನ್ನುವರು. ಆ ಮನವು ಸಂಕಲ್ಪ ಸಾಮರ್ಥ್ಯದಿಂದ ಯುಕ್ತವಾಗಿರುವುದು. ಈ ಲೋಕದಲ್ಲಿ ಗುಣಿಯು ಗುಣಹೀನನಾಗುವನು ಅಸಂಭವವಾಗಿರುವಂತೆ ಮನವು ಕಲ್ಪನಾತ್ಮಕ ಕ್ರಿಯಾಶಕ್ತಿಯಿಂದ ರಹಿತವಾಗುವುದು ಅಸಂಭವವಾಗಿದೆ. ಏಕಮಾತ್ರ ಸಂಕಲ್ಪವೇ ಶರೀರವಾಗಿದ್ದು ನಾನಾ ಪ್ರಕಾರ ವಿಸ್ತಾರದಿಂದ ಸುಶೋಭಿತವಾಗುವುದು. ಹಾಗೂ ಫಲಧರ್ಮಿಯಾಗಿರುವ ಚಿತ್ತರೂಪಿಯಾದ ಕರ್ಮವು ತನ್ನದೇ ಸ್ವರೂಪದಿಂದ ಈ ನಾನಾ ವಿಧ ವಿಶ್ವವನ್ನು ಮಾಯಾಮಯ ನಿಷ್ಕಾರಣ ವಿನ್ಯಾಸ ಶೂನ್ಯ ವಾಸನೆಯ ಕಲ್ಪನೆಗಳಿಂದ ವ್ಯಾಪ್ತವಾದ ವಿಸ್ತಾರವನ್ನು ರಚಿಸಿದೆ. ಅದು ವಾಸನೆಗಳನ್ನು ಆರೋಪ ಮಾಡಿದಂತೆ ಕರ್ಮಾನುಸಾರ ಫಲವನ್ನು ಕೊಡುವ ವಾಸನೆಯು ಅದಕ್ಕೆ ಅನುರೂಪ ಫಲವನ್ನು ಹೊಂದುವುದು. ಮನವು ಯಾವುದರ ಅನುಸಂಧಾನ ಮಾಡುವುದೋ ಅದರಂತೆ ಕರ್ಮೇಂದ್ರಿಯ ವೃತ್ತಿಗಳು ಸಂಪಾದನೆ ಹೊಂದುವವು. ಆದುದರಿಂದ ಮನಕ್ಕೆ ಕರ್ಮವೆಂದು ಹೇಳುವರು. ಮನ, ಬುದ್ಧಿ, ಅಹಂಕಾರ, ಚಿತ್ತ, ಕರ್ಮ, ಕಲ್ಪನಾ, ಸಂಸ್ಕೃತಿ, ವಾಸನಾ, ಅವಿದ್ಯಾ, ಪ್ರಯತ್ನ, ಸ್ಮೃತಿ, ಇಂದ್ರಿಯ, ಪ್ರಕೃತಿ, ಮಾಯಾ, ಕ್ರಿಯಾ ಇವುಗಳ ಹೊರತು ವಿಚಿತ್ರ ಶಬ್ದೋಕ್ತಿಗಳ ಇವು ಸಂಸಾರ ಭ್ರಮೆಗೆ ಹೇತುಭೂತವಾಗಿವೆ. ಚಿತ್ತ ಭಾವವನ್ನು ಹೊಂದಿ ಪ್ರಸ್ತುತ ಸಂಸಾರ ಪದವಿಯನ್ನು ತಲುಪಿದ ಶುದ್ಧ ಚೇತನವು ತನ್ನ ನೂರಾರು ಸಂಕಲ್ಪಗಳಿಂದ ಭಿನ್ನ ಭಿನ್ನ ನಾಮಗಳಿಂದ ಪ್ರಸಿದ್ಧವಾಗಿದೆ. ಆ ಶುದ್ಧ ಚೇತನನಿಗೆ ಲೋಕದಲ್ಲಿ ಜೀವವೆಂದು ಹೇಳುವರು. ಮನ, ಚಿತ್ತ, ಬುದ್ಧಿ ಮೊದಲಾದವುಗಳು ಅವನವೇ ಹೆಸರುಗಳಾಗಿವೆ. ದೃಢಭಾವದಿಂದ ಅನುರಂಜಿತರಾದ ಮನವು ಸ್ವಯಂ ಪ್ರಕಾಶವುಳ್ಳ ಆತ್ಮದ ಮೇಲೆ ಆವರಣ ಹಾಕುವ ಜಡ ಜಗತ್ತು ಸ್ವೀಕಾರ ಮಾಡಿದೆ. ಈ ವಿವಿಧ ಪ್ರಕಾರದ ಆಚಾರ, ಆಕಾಶ, ಪ್ರದೇಶ, ಗ್ರಾಮ, ನಗರ ಮೊದಲಾದವುಗಳ ರೂಪವನ್ನು ಧಾರಣ ಮಾಡುವ ವಿಸ್ತೃತ ಆಕೃತಿಯ ದ್ವಾರವಾಗಿ ಮನವು ತನ್ನ ಸ್ವರೂಪದ ವಿಸ್ತಾರ ಮಾಡುತ್ತಿರುವುದು. ಇಂತಹ ಸ್ಥಿತಿಯಲ್ಲಿ ಶರೀರಗಳ ಸಮುದಾಯವು ತೃಣ, ಕಾಷ್ಠ, ಲತೆ ಮೊದಲಾದವುಗಳಿಗೆ ಸಮಾನವಾಗಿವೆ. ಈ ವಿಸ್ತೃತ ಜಗತ್ತು ಮನದಿಂದ ವ್ಯಾಪ್ತವಾಗಿರುವುದು. ಮನದಿಂದ ಭಿನ್ನವಾದದ್ದೆಂದರೆ ಕೇವಲ ಪರಮಾತ್ಮವಾಗಿದೆ. ಪರಮಾತ್ಮನು ಸರ್ವಾತೀತನೂ ಸರ್ವವ್ಯಾಪಿಯೂ ಸರ್ವಧಾರಣವೂ ಆಗಿದ್ದು ಪರಮಾತ್ಮನ ಪ್ರಸಾದದಿಂದಲೇ ಮನವು ಸಂಸಾರದ ಮೇಲೆ ದಾಳಿ ಮಾಡುವುದು. ಮನವಾದರೂ ಕ್ರಿಯೆಯಾಗಿದ್ದು ವಿಭಿನ್ನ ಶರೀರಗಳಿಗೆ ಕಾರಣವಾಗಿದೆ. ಮನವು ಜನ್ಮ ಹೊಂದುವುದು, ಮರಣ ಹೊಂದುವುದು. ಇಂತಹ ಗುಣವು ಆತ್ಮನಲ್ಲಿ ಇರುವುದಿಲ್ಲ. ಮನದ ಬಗ್ಗೆ ವಿಚಾರ ಮಾಡತೊಡಗಿದರೆ ಅದು ಸ್ವಯಂ ವಿಲೀನವಾಗುವುದು. ಮನದ ವಿಲಯವಾದ ಬಳಿಕ ಪರಮ ಶ್ರೇಯವು ಪ್ರಾಪ್ತವಾಗುವುದು. ಭ್ರಮೆಯನ್ನುಂಟು ಮಾಡುವ ಮನವು ನಾಮ ಕ್ರಿಯೆಗಳು ಕ್ಷಯವಾದ ಮೇಲೆ ಜೀವವು ಮುಕ್ತವಾಗುವುದು. ಅದು ಮತ್ತೆ ಸಂಸಾರದಲ್ಲಿ ಜನ್ಮ ತಾಳುವುದಿಲ್ಲ. ರಘುನಂದನ, ಯಾವುದರ ಅಂತರ್ಭಾಗವು ಅತ್ಯಂತ ವಿಸ್ತೃತವಾಗಿರುವುದೋ ಅಂತಹ ಮೂರು ಆಕಾಶಗಳು ವೀರ್ಯಮಾನವಾಗಿರುವವು. ಮೊದಲನೆಯದು ಚಿತ್ತಾಕಾಶವು, ಎರಡನೆಯದು ಚಿದಾಕಾಶವು, ಮೂರನೆಯದು ಭೂತಾಕಾಶವು. ಒಳಗೂ ಹೊರಗೂ ಪರಿಪೂರ್ಣವಾಗಿದ್ದು ಜಗತ್ತಿನ ಉತ್ಪತ್ತಿ ವಿನಾಶಗಳಿಗೆ ಕಾರಣನಾದ ಭೂತ ಪ್ರಾಣಿಗಳಲ್ಲಿ ವ್ಯಾಪಕ ವಿಜ್ಞಾನಾನಂದ ಘನ ಪರಮಾತ್ಮನಿಗೆ ಚಿದಾಕಾಶವೆನ್ನುವರು. ಇಂದ್ರಿಯ ಹಾಗೂ ಮಹಾಭೂತಗಳಿಗಿಂತ ಶ್ರೇಷ್ಠವಾದ ಕಾಲದ ಹೊಂದಾಣಿಕೆ ಮಾಡುವ ಸ್ವಭಾವದ ಸಂಕಲ್ಪದ್ವಾರವಾಗಿ ಸಮಗ್ರ ಜಗತ್ತಿನ ವಿಸ್ತಾರ ಮಾಡಿದ ಸಮಸ್ತ ಪ್ರಾಣಿಗಳಿಗೆ ಹಿತಕಾರಿಯಾದ ಸಂಕಲ್ಪಾತ್ಮಕ ಮನವು ಚಿತ್ತಾಕಾಶವೆಂದು ಹೇಳಿಸಿಕೊಳ್ಳುವುದು. ಭೂತಾಕಾಶ, ಚಿತ್ತಾಕಾಶಗಳೆರಡೂ ಪರಬ್ರಹ್ಮ ಪರಮಾತ್ಮ ರೂಪ ಚಿದಾಕಾಶ ಶಕ್ತಿಯಿಂದ ಉತ್ಪನ್ನವಾಗಿವೆ. ಯಾವುದು ಹೇಗೆ ಉತ್ಪನ್ನವಾಗಿದ್ದರೂ ಆ ಗೊಂದಲದಲ್ಲಿ ಬೀಳದೆ ಬುದ್ಧಿವಂತ ಮನುಷ್ಯನು ಮೋಕ್ಷಕ್ಕಾಗಿ ಆ ಪರಮಾತ್ಮನಲ್ಲಿ ಮನಸ್ಸಿನ ಇರಿಸಬೇಕು. ಪರಮಾತ್ಮನನ್ನು ಹೊಂದಿದ ಚಿತ್ತವು ವಾಸನಾರಹಿತವೂ ಶುದ್ಧವೂ ಆಗುವುದು. ಈ ಎಲ್ಲ ಚರಾಚರ ಜಗತ್ತು ಚಿತ್ತದ ಅಧೀನವಾಗಿರುವುದು. ಚಿರಕಾಲದವರೆಗೆ ಚಿತ್ತ ನಿರೋಧ ಮಾಡುವುದರಿಂದ, ದೀರ್ಘಕಾಲವು ಪರಮಾತ್ಮನ ಚಿಂತನೆ ಮಾಡುವುದರಿಂದ ಮನವು ಶೂನ್ಯತೆ ಹೊಂದುವುದು. ಮನದ ಪ್ರಮಾದದಿಂದಲೇ ದುಃಖ ವೃದ್ಧಿಯಾಗುವುದು. ಜ್ಞಾನೋದಯದಿಂದ ಎಲ್ಲಾ ದುಃಖಗಳು ನಾಶವಾಗುವವು.
ಅನಿಂದ್ಯ ವಾಸನೆಗಳಿಂದ ಮುಕ್ತನಾದ ರಾಗಾದಿ ವಿಷಯಗಳಿಂದ ಅಲಿಪ್ತನಾದ ಮುಮುಕ್ಷು ಪರಬ್ರಹ್ಮ ಪದವನ್ನು ಹೊಂದುವನು. ಜಲಜಾತಿಯ ಬೋಧ ಹೊಂದಿದವನಿಗೆ ತರಂಗಗಳು ಸಮುದ್ರದಿಂದ ಭಿನ್ನವಾಗಿ ತೋರುವುದಿಲ್ಲ. ಅದರಂತೆ ಪರಮಾತ್ಮ ತತ್ವದ ಬೋಧವಾದವನಿಗೆ ಮನವು ಪರಮಾತ್ಮನಿಂದ ಅಭಿನ್ನವೆಂದು ತೋರುವುದು ಅಜ್ಞಾನಿ ಪುರುಷರ ಮನವು ಸಂಸಾರಿ ರೂಪಿಯಾದ ಭ್ರಮೆಗೆ ಕಾರಣವಾಗಿದೆ. ಈ ಜಗತ್ತನ್ನು ಜೀವವನ್ನು ಬ್ರಹ್ಮರೂಪವೆಂದು ತಿಳಿಯಬೇಕು. ಬ್ರಹ್ಮನು ಮನನ ಶಕ್ತಿಯನ್ನು ಧಾರಣ ಮಾಡಿದಾಗ ಮನ ಎನ್ನುವರು. ಜ್ಞಾನಿಗಳ ದೃಷ್ಟಿಯಿಂದ ಎಲ್ಲಾ ಪ್ರಪಂಚವು ಬ್ರಹ್ಮರೂಪವಾಗಿದೆ. ಜಗತ್ತು ಉತ್ಪನ್ನವಾಗುವುದು, ಲಯವಾಗಿ ಹೊಂದುವುದು, ಗಮನ ಮಾಡುವುದು, ಸ್ಥಿರವಾಗಿರುವುದು ಇವೆಲ್ಲವೂ ಬ್ರಹ್ಮನ ದ್ವಾರವಾಗಿ ಬ್ರಹ್ಮನಲ್ಲಿ ಬ್ರಹ್ಮನು ವರ್ತಿಸಿದಂತೆ ಕಾರಣ, ಕರ್ಮ, ಕರ್ತ, ಜನ್ಮ, ಮರಣ, ಸ್ಥಿತಿ ಮೊದಲಾದವುಗಳೆಲ್ಲವೂ ಬ್ರಹ್ಮವೇ ಆಗಿವೆ. ಪರಮಾತ್ಮನು ಮನರೂಪದಿಂದ ಪ್ರಕಟನಾಗಿರುವನು. ಆದುದರಿಂದ ಮನವು ಆ ಪರಮಾತ್ಮವಾಗಿದೆ. ರಾಘವ, ಬಂಧನ ಮೋಕ್ಷ ಮೊದಲಾದ ಯಾವ ಸಮೂಹವು ಜ್ಞಾನಿಗೆ ಆಗುವುದಿಲ್ಲ. ಮೋಹಜನಿತ ಬಂಧನ ಮೋಕ್ಷಗಳು ಅಜ್ಞಾನಿಗೆ ಆಗುವವು. ವಿಕಲ್ಪ ಜಾಲದಿಂದ ಪರಿಪೂರ್ಣವಾದ ಸಂಸಾರ ರಚನೆಯು ಪ್ರತೀತಿ ಮಾತ್ರವಾಗಿದೆ. ಬಂಧ ಮೋಕ್ಷ ಮೊದಲಾದವುಗಳು ಕಲ್ಪನೆಗಳ ರೂಪದಿಂದ ವಿಸ್ತಾರ ಹೊಂದಿವೆ. ವಾಸ್ತವವಾಗಿ ಇದರಲ್ಲಿ ಕಲ್ಪನೆಯ ಹೊರತು ಬೇರೆ ಯಾವ ವಸ್ತುವೂ ಇರುವುದಿಲ್ಲ. ಸ್ವರ್ಗ, ಪೃಥ್ವಿ, ವಾಯು, ಆಕಾಶ, ಪರ್ವತ, ನದಿ, ದಿಶೆಗಳು ಇವೆಲ್ಲವೂ ಸ್ವಪ್ನ ಸಮಾನವಾಗಿ ಮನದ ಸಂಕಲ್ಪ ಮಾತ್ರದಿಂದ ವಿಕಸಿತವಾಗಿವೆ. ಪರಮಾತ್ಮನಲ್ಲಿ ಏಕಮಾತ್ರ ಸಂಕಲ್ಪವು ಸರ್ವತ್ರವೂ ಸ್ಫುರಿತವಾಗತೊಡಗಿದೆ. ಮೊದಲು ಪರಮಾತ್ಮನಿಂದ ಏಕಮಾತ್ರ ಸಂಕಲ್ಪವು ಸ್ಫುರಿತವಾಯಿತು. ಅದೇ ವಿಧದ ವ್ಯಾಪಾರಗಳಿಂದ ಪೃಥ್ವಿಯನ್ನು ಹೊಂದಿರುವುದು. ಚಿತ್ತವು ಕಂಡಿದ್ದರೆ ನೋಡಿದಂತಾಗುವುದು. ಚಿತ್ತವು ಕಾಣದಿದ್ದರೆ ಎದುರಿಗಿರುವ ವಸ್ತುವು ಕೂಡ ಲಕ್ಷ್ಯಕ್ಕೆ ಬರುವುದಿಲ್ಲ. ಮನವು ತನ್ನಲ್ಲಿ ಇಂದ್ರಿಯಗಳನ್ನು ನಿರ್ಮಾಣ ಮಾಡಿರುವುದು. ಇಂದ್ರಿಯಗಳಿಂದ ಮನವು ಸಾಕಾರವಾಗುವುದು. ಅದರಂತೆ ಮನದಿಂದ ಇಂದ್ರಿಯಗಳು ಸಾಕಾರವಾಗುವವು. ಈ ಪ್ರಕಾರವಾಗಿ ಎರಡೂ ಸಮಾನವಾಗಿದ್ದರೂ ಮನವು ಉತ್ಕೃಷ್ಟವಾಗುವುದು. ಯಾಕೆಂದರೆ ಮನದಿಂದ ಇಂದ್ರಿಯಗಳು ಆಗಿರುವವಲ್ಲವೇ? ಅಲ್ಲದೆ ಇಂದ್ರಿಯಗಳಿಂದ ಮನವು ಹುಟ್ಟಿ ಬಂದಿಲ್ಲ. ಚಿತ್ತ ಹಾಗೂ ಶರೀರಗಳು ಭಿನ್ನವಾಗಿದ್ದರೂ ಇವೆರಡರಲ್ಲಿ ಏಕತೆ ಉಂಟು. ಮನವು ಏಕ ಲಕ್ಷ್ಯದಲ್ಲಿ ಸ್ಥಿರವಾಗಿ ತನ್ನ ಚಪಲತೆಯನ್ನು ತ್ಯಾಗ ಮಾಡಿದರೆ ಧ್ಯಾನದ ದ್ವಾರವಾಗಿ ಸರ್ವೋತ್ತಮ ಪದವನ್ನು ಹೊಂದುವುದು. ರಘುನಂದನ, ಚಿತ್ತವು ಒಂದು ಮಹಾನ್ ರೋಗವಾಗಿದೆ. ರಾಗಾದಿ ಬಾಹ್ಯ ವಿಷಯಗಳ ಪರಿತ್ಯಾಗ ಮಾಡಿ ಆ ಪರಮಾತ್ಮ ಚಿಂತನೆ ಮಾಡುವುದರಿಂದಲೇ ಮನೋವಿಜಯ ಸಾಧಿಸುವುದು. ಇದೇ ಅದಕ್ಕೆ ಪರಮೌಷಧವಾಗಿದೆ. ಭವಿಷ್ಯದಲ್ಲಿ ಅಭ್ಯುದಯವನ್ನುಂಟು ಮಾಡುವ ಸತ್ಕರ್ಮದಲ್ಲಿ ತೊಡಗಿರುವ ಮನವನ್ನು ಚೇತನ ಪರಮಾತ್ಮನನ್ನು ಸಂಯುಕ್ತಗೊಳಿಸಬೇಕು. ವಸ್ತುಗಳ ತ್ಯಾಗರೂಪಿ ವೈರಾಗ್ಯವನ್ನು ಅನುಸರಣ ಮಾಡದ ಮನುಷ್ಯನು ಕೀಟಕ ಸ್ವರೂಪನಾಗಿರುವನು. ಪೌರುಷ ರೂಪಿ ಪ್ರಯತ್ನದಿಂದ ಚಿತ್ತವನ್ನು ಗೆದ್ದವನು, ಅದರ ಪ್ರಭಾವಕ್ಕೆ ಒಳಗಾದವನು ಶೀಘ್ರವಾಗಿ ಪರಮಾತ್ಮನನ್ನು ಹೊಂದುವನು. ಪೌರುಷದಿಂದ ಸಿದ್ಧವಾಗುವ ತ್ಯಾಗರೂಪಿ ಮನೋನಿಗ್ರಹವನ್ನು ಮಾಡದೆ ಹೋದರೆ ಶುಭಗತಿಯಾಗುವುದಿಲ್ಲ. ಮನೋನಿಗ್ರಹ ಮಾಡದೆ ಕೇವಲ ಗುರುಪದೇಶ, ಶಾಸ್ತ್ರ ಚಿಂತನ, ಮಂತ್ರ ಸಾಧನೆ ಮೊದಲಾದವುಗಳಿಂದ ಏನೂ ಪ್ರಯೋಜನವಿಲ್ಲ. ಹೇಗೆ ಬರ್ಫದ ರೂಪವು ಶೀತಲತೆಯೋ, ಕಾಡಿಗೆಯ ರೂಪವು ಕರಿಯದೋ, ಅದರಂತೆ ಮನದ ರೂಪವು ಅತ್ಯಂತ ಚಾಂಚಲ್ಯಪೂರ್ಣವಾಗಿರುವುದು. ಬ್ರಹ್ಮನ್ ಆಗ ಶ್ರೀರಾಮನು ಅಂದದ್ದು, ಬ್ರಹ್ಮನ್ ಚಂಚಲ ಮನದ ತೀವ್ರ ವೇಗವನ್ನು, ಚಾಪಲ್ಯವನ್ನು ಬಲಪೂರ್ವಕವಾಗಿ ಹೇಗೆ ನಿವಾರಿಸಿಕೊಳ್ಳಬೇಕು? ಆಗ ವಸಿಷ್ಠ ಅಂದದ್ದು, ಶ್ರೀರಾಮ, ಈ ಜಗತ್ತಿನಲ್ಲಿ ಎಷ್ಟು ಚಾಪಲ್ಯವಿಲ್ಲದ ಮನವು ದೃಷ್ಟಿಗೋಚರವಾಗುವುದಿಲ್ಲ. ಉಷ್ಣತೆಯು ಅಗ್ನಿಯ ಧರ್ಮವಿದ್ದಂತೆ ಚಾಪಲ್ಯವು ಮನದ ಧರ್ಮವಾಗಿದೆ. ಚೇತನ ತತ್ವದಲ್ಲಿ ಇರುವ ಚಂಚಲ ಕ್ರಿಯಾಶಕ್ತಿಯೇ ಜಗತ್ತಿನ ಆಡಂಬರ ರೂಪ ಮಾನಸಿಕ ಶಕ್ತಿ ಎಂದು ತಿಳಿಯಬೇಕು. ಸ್ಪಂದನ ಅಸ್ಪಂದನಗಳ ಹೊರತು ವಾಯುವಿನ ಅಸ್ತಿತ್ವವು ತಿಳಿಯದಿರುವಂತೆ ಚಂಚಲ ಸ್ಪಂದನದ ಹೊರತು ಚಿತ್ತದ ಅಸ್ತಿತ್ವವು ತಿಳಿಯುವುದಿಲ್ಲ. ಮನವು ಚಾಂಚಲ್ಯರಹಿತವಾದರೆ ಅದು ಮೃತಪಟ್ಟಿತೆಂದು ಹೇಳುವರು. ಮನದ ವಿನಾಶದಿಂದ ಸಂಪೂರ್ಣ ದುಃಖದ ಶಾಂತಿಯು ಲಭಿಸುವುದು. ಮನದ ಸಂಕಲ್ಪದಿಂದ ಪರಮ ದುಃಖವು ಪ್ರಾಪ್ತವಾಗುವುದು. ಮನದ ಚಪಲತೆಯು ಅವಿದ್ಯೆಯಿಂದ ಉತ್ಪನ್ನವಾಗುವುದರಿಂದ ಅದಕ್ಕೆ ಅವಿದ್ಯೆ ಎಂದು ಅನ್ನುವರು. ಈ ಅವಿದ್ಯೆಯ ಇನ್ನೊಂದು ಹೆಸರು ವಾಸನಾ ಪದವೆಂದಿರುವುದು.
ವಿಷಯ ಚಿಂತನೆಯ ತ್ಯಾಗದಿಂದ ಅವಿದ್ಯಾ ಮತ್ತು ವಾಸನೆಗಳು ಸತ್ತೆಯ ಅಂತಃಕರಣದಲ್ಲಿ ಲಯವಾಗುವವು. ಹೀಗಾದರೆ ಆ ಪುರುಷನಿಗೆ ಪರಮ ಶ್ರೇಯವು ದೊರಕುವುದು. ಆಗ ಶ್ರೀರಾಮನು ಅಂದದ್ದು, ಬ್ರಹ್ಮನ್ ಅವಿದ್ಯೆಯು ಅವಿದ್ಯಮಾನವಾಗಿದ್ದರೂ ಚೇತನಾರಹಿತವಾಗಿದ್ದರೂ ಅದು ಎಲ್ಲಾ ಜಗತ್ತನ್ನು ಅಂಧವನ್ನಾಗಿ ಮಾಡಿದೆ. ಪರಮಾತ್ಮನ ವಿಷಯದಲ್ಲಿ ಅಂಧನಾದ ಪುರುಷನು ಅವಿದ್ಯೆಗೆ ಆಶ್ರಯನಾಗಿರುವನು. ಅವಿದ್ಯೆಯ ಪ್ರಭಾವದಿಂದ ಬಂದ ಅಂಧತ್ವವು ಹೇಗೆ ನಿವಾರಣೆಯಾಗುವುದು? ವಸಿಷ್ಠರು ಅಂದದ್ದು, ಇಬ್ಬನಿಯ ಕಣಗಳು ಸೂರ್ಯ ದರ್ಶನವಾದ ಕೂಡಲೇ ಕ್ಷಣದಲ್ಲಿ ನಷ್ಟವಾಗುವಂತೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದರಿಂದ ಅವಿದ್ಯೆಯು ತತ್ಕಾಲ ನಾಶವಾಗುವುದು. ಬಾಹ್ಯ ವಿಷಯೇಚ್ಛೆಯೇ ಅವಿದ್ಯೆಯು. ಇಚ್ಛಾ ಮಾತ್ರದ ನಾಶಕ್ಕೆ ಮೋಕ್ಷವೆನ್ನುವರು. ಮೋಕ್ಷವು ಸಂಕಲ್ಪದ ಅಭಾವದಿಂದ ಸಿದ್ಧವಾಗುವುದು. ಪರಮಾತ್ಮನ ಯಥಾರ್ಥ ಜ್ಞಾನದಿಂದ ಅವಿದ್ಯೆಯು ವಿಲೀನವಾಗುವುದು. ಶ್ರೀರಾಮನು ಅಂದದ್ದು, ಮಹರ್ಷಿಯೇ, ಈ ದೃಶ್ಯ ಪ್ರಪಂಚವು ಅವಿದ್ಯೆಯೇ ಆಗಿದೆ. ಆ ಅವಿದ್ಯೆಯು ಪರಮಾತ್ಮನ ಚಿಂತನೆಯಿಂದ ನಷ್ಟವಾಗುವುದು. ಆ ಪರಮಾತ್ಮನು ಹೇಗೆ ಇರುವನು ಎಂಬುದನ್ನು ತಿಳಿಸಬೇಕು. ವಸಿಷ್ಠರು ಅಂದದ್ದು, ಶ್ರೀರಾಮ, ವಿಷಯ ಸಂಸರ್ಗರಹಿತನು, ಅಸಾಧಾರಣನು, ಅನಿರ್ವಚನೀಯವನು ಆದ ಚೇತನಾತ್ಮವು ಪರಮೇಶ್ವರ, ಆತ್ಮ, ಪರಮಾತ್ಮ ಮೊದಲಾದ ಶಬ್ದಗಳಿಂದ ಹೇಳಿಸಿಕೊಳ್ಳುವನು. ಬ್ರಹ್ಮಣದಿಂದ ಕೀಟಕ ಪತಂಗ ಗಿಡ ಮರ ತೃಣಾದಿಗಳವರೆಗೆ ಸಮಗ್ರ ಜಗತ್ತು ಪರಮಾತ್ಮವೇ ಆಗಿರುವುದು. ಇಲ್ಲಿ ಅವಿದ್ಯೆಯು ಹೇಳಲ್ಪಟ್ಟಿಲ್ಲ. ಇದೆಲ್ಲವೂ ನಿತ್ಯ ಚೈತನ್ಯ ಘನ ಅವಿನಾಶಿ ಅಖಂಡ ಬ್ರಹ್ಮವೇ ಆಗಿದೆ. ಇಲ್ಲಿ ಮನವೆಂಬ ಹೆಸರಿನ ಬೇರಾವ ಕಲ್ಪನೆಯೂ ಇಲ್ಲವೇ ಇಲ್ಲ. ಇಲ್ಲಿ ಮೂರು ಲೋಕಗಳಲ್ಲಿ ಯಾರೂ ಜನ್ಮಿಸುವುದಿಲ್ಲವೋ, ಮೃತಿ ಹೊಂದುವುದಿಲ್ಲವೋ, ಜನನ ಮರಣಾದಿಗಳು ಭಾವ ವಿಕಾರಗಳ ಅಸ್ತಿತ್ವವೂ ಇರುವುದಿಲ್ಲ. ಈ ಸಂಸಾರದಲ್ಲಿ ಕೇವಲ ಅದ್ವಿತೀಯನು, ಏಕಮಾತ್ರನು, ಜ್ಞಾನ ಸ್ವರೂಪನು, ಸಮಾನ ಭಾವದಿಂದ ಸರ್ವದರಲ್ಲಿ ವ್ಯಾಪಕನು, ಅಖಂಡನು, ವಿಷಯ ಸಂಸರ್ಗರಹಿತನು, ಸಚ್ಚಿದಾನಂದ ಘನನು ಆದ ಪರಮಾತ್ಮನೇ ಇರುವನು. ನಿತ್ಯನು, ಸರ್ವವ್ಯಾಪಿಯೂ, ಶುದ್ಧನು, ಚೈತನ್ಯ ಘನನು, ಎಲ್ಲ ಪ್ರಕಾರದ ಉದ್ಭವಗಳಿಂದ ರಹಿತನು, ಶಾಂತನು, ಸರ್ವತ್ರ ಸಮಭಾವದಿಂದ ಸ್ಥಿತನು, ನಿರ್ವಿಕಾರನು, ವಿಜ್ಞಾನ ಸ್ವರೂಪನೂ ಆದ ಪರಮಾತ್ಮನಲ್ಲಿ ಆವರಣ ಸಹಿತ ಜೀವಾತ್ಮನು ಚಿನ್ಮಯ ಸ್ವಭಾವದಿಂದ ಭಿನ್ನ ಜಡ ವಿಷರೂಪ ಜಗತ್ತನ್ನು ಸ್ವಯಂ ಕಲ್ಪಿಸಿ ಭಾವಿಸುವನು. ವಿದ್ಯಾರೂಪ ಆವರಣದಿಂದ ಮಾಲಿನ್ಯ ಹೊಂದಿದ ಚೇತನ ಜೀವಾತ್ಮನು ಮನದ ರೂಪದಲ್ಲಿ ಪರಿಣಿತನಾಗುವುದರಿಂದ ಮನ ಎಂಬ ಹೆಸರಿನಿಂದ ಹೇಳಲ್ಪಟ್ಟಿರುವನು. ಈ ಸಂಸಾರವು ವಾಸ್ತವವಾಗಿ ಏನೂ ಇಲ್ಲ. ಅದು ಏಕಮಾತ್ರ ಅದ್ವಿತೀಯ ಸರ್ವವ್ಯಾಪಿ ಶಾಂತ ಸ್ವರೂಪ ಪರಮಾತ್ಮನಲ್ಲಿ ಸಂಕಲ್ಪದಿಂದ ಉತ್ಪನ್ನವಾಗಿದೆ. ಅಗ್ನಿಯಲ್ಲಿ ಯಾವುದರಿಂದ ಜ್ವಾಲೆಯು ಉತ್ಪನ್ನವಾಗಿರುವುದೋ ಅದೇ ವಾಯುವಿನಿಂದ ಆ ಜ್ವಾಲೆಯು ಶಾಂತವಾಗುವುದು. ಅದರಂತೆ ಸಂಕಲ್ಪದಿಂದ ಉತ್ಪನ್ನವಾದ ಈ ಸೃಷ್ಟಿಯು ಸಂಕಲ್ಪದಿಂದಲೇ ನಷ್ಟವಾಗಿ ಹೋಗುವುದು. ಭೋಗಾಶಾ ರೂಪತೆಯನ್ನು ಪ್ರಾಪ್ತಿ ಮಾಡಿಕೊಂಡ ಅವಿದ್ಯೆಯು ಏಕಮಾತ್ರ ಸಂಕಲ್ಪ ರೂಪ ಸ್ವರೂಪ ಪುರುಷನ ಪ್ರಯತ್ನದಿಂದ ಲಯವನ್ನು ಹೊಂದುವುದು. ನಾನು ಕೃಶನಾಗಿರುವೆನು, ಅತ್ಯಂತ ದುಃಖಿಯಾಗಿರುವೆನು, ಬಂಧನದಲ್ಲಿ ಏನು ಮೊದಲಾದ ಈ ಭಾವನೆಗಳಿಗೆ ಅನುರೂಪವಾದ ವ್ಯವಹಾರಗಳಿಂದ ಜೀವಾತ್ಮನು ಬಂಧನದಲ್ಲಿ ಬೀಳುವನು. ನನ್ನ ದುಃಖಗಳಿಗೆ ಯಾರೂ ಸಂಬಂಧವಿರುವುದಿಲ್ಲ. ಈ ಶರೀರವಾದರೂ ನನ್ನದಲ್ಲ, ಆತ್ಮನು ನಿತ್ಯ ಮುಕ್ತನಿರುವನು. ಈ ಮೊದಲಾದ ಭಾವನೆಗೆ ಅನುರೂಪ ವ್ಯವಹಾರ ಮಾಡುವ ಜೀವಾತ್ಮನಿಗೆ ಮುಕ್ತಿಯು ದೊರೆಯುವುದು. ನೇತ್ರಗಳು ದರ್ಶನ ಶಕ್ತಿಯನ್ನು ಕಳೆದುಕೊಂಡ ಬಳಿಕ ದೂರದ ದರ್ಶನ ಶಕ್ತಿಯು ಕುಂಠಿತವಾಗುವುದು. ಆಗ ವಸ್ತು ಸ್ವಭಾವದ ಆ ದರ್ಶನ ರೂಪ ಅಂಧಕಾರದ ಉದಯವಾಗುವುದು. ಆಗ ಆಕಾಶವು ನೀಲವರ್ಣದಿಂದ ದೃಷ್ಟಿಗೋಚರವಾಗುವುದು. ಆಕಾಶದಲ್ಲಿಯ ಕಪ್ಪು ವರ್ಣವನ್ನು ನೋಡಿದ ಬಳಿಕ ಅದು ನೀಲಿ ಅಲ್ಲವೆಂಬ ತಿಳುವಳಿಕೆಯು ಸುದೃಢವಾಗಿ ಆಗುತ್ತದೆ. ಅದರಿಂದ ಅವಿದ್ಯಾರೂಪಿ ಅಂಧಕಾರವನ್ನು ಗ್ರಹಿಸಬೇಕು. ಅದರಂತೆ ಮನ ವಿಷಯಕ ಸಂಕಲ್ಪದಿಂದ ಮೂಢತೆಯು ಪ್ರಾಪ್ತವಾಗುವುದು. ವಿಜ್ಞಾನ ಸ್ವರೂಪ ಉದಾರ ಪರಮಾತ್ಮ ಸಂಕಲ್ಪದಿಂದ ವಿಜ್ಞಾನ ಸಮಯ ಬ್ರಹ್ಮ ಭಾವದ ಅಗ್ರೇಸರ ತತ್ವವು ಪ್ರಾಪ್ತವಾಗುವುದು.
ಅಜ್ಞಾನ ಸಂಕಲ್ಪದಿಂದ ಅವಿದ್ಯೆಯು ಪ್ರಕಟವಾಗುವುದು. ವಿಸ್ಮರಣ ಅರ್ಥಾತ್ ಸಂಕಲ್ಪ ವಾಸನೆಗಳ ಮೂಲೋಚ್ಛೇದದಿಂದ ಈ ವಿನಾಶಶೀಲ ಅವಿದ್ಯೆಯು ನಷ್ಟವಾಗುವುದು. ಯಾವ ದೃಶ್ಯವೂ ಪೂರ್ವದಲ್ಲಿ ಇದ್ದಿಲ್ಲ, ಅದು ಇಂದಾದರೂ ಇರುವುದಿಲ್ಲ. ಆದರೂ ಇದ್ದಂತೆ ಭಾಸವಾಗುತ್ತದೆ. ಇದು ಶಾಂತ ನಿರ್ದೋಷ ಬ್ರಹ್ಮ ಸ್ವರೂಪವಾಗಿದೆ. ದೃಶ್ಯವೆಲ್ಲವೂ ಬ್ರಹ್ಮನ ವ್ಯತಿರಿಕ್ತವಾಗಿ ಬೇರಾವ ವಸ್ತುವೂ ಅಲ್ಲ. ಉತ್ತಮ ಬುದ್ಧಿಯಿಂದ ಪರಮ ಪುರುಷಾರ್ಥದ ಆಶ್ರಯ ಹೊಂದಿ ಪ್ರಯತ್ನ ಪೂರ್ವಕವಾಗಿ ಚಿತ್ತದಿಂದ ಭೋಗ ಆಶಾ ಭಾವನೆಯನ್ನು ಸಮೂಲವಾಗಿ ಅಗೆದು ತೆಗೆಯಬೇಕು. ಮಹಾಮೋಹವು ಜರಾ ಮೃತ್ಯುಗಳಿಗೆ ಕಾರಣವಾಗಿರುವುದು. ಯಾವ ಯಾವ ವಸ್ತುಗಳು ಕಾರ್ಯರೂಪದಿಂದ ಪ್ರಕಟವಾಗುವವೋ ಅವೆಲ್ಲವೂ ನೂರಾರು ಆಶಾಪಾಶಗಳಿಂದ ಉಲ್ಲಸಿತವಾಗುವ ವಾಸನೆಗಳ ವಿಸ್ತಾರವಾಗಿರುವವು. ಪುತ್ರ ಧನ ಕಲತ್ರಾದಿಗಳ ಇಂದ್ರಜಾಲಗಳಿಂದ ವಾಸನೆಗಳು ವೃದ್ಧಿಯಾಗುವವು. ಜ್ಞಾನಿಗಳ ದೃಷ್ಟಿಯಿಂದ ಅವಿದ್ಯೆಯು ಇಲ್ಲವೇ ಇಲ್ಲ, ಅದು ಅಜ್ಞಾನಿಗಳ ದೃಷ್ಟಿಯಿಂದ ಯಥಾಸ್ಥಿತವಾಗಿರುವುದು. ಯಾವುದು ಸತ್ಯವೋ ಆ ಬ್ರಹ್ಮವನ್ನು ಮರೆತು, ಯಾವುದು ಅಸತ್ಯವೋ ಆ ಅವಿದ್ಯೆಯನ್ನು ನಿಶ್ಚಿತ ರೂಪದಿಂದ ನಿರಂತರವಾಗಿ ಅಜ್ಞಾನಿಗಳು ಸ್ಮರಿಸುತ್ತಿರುವರು. ವಾಲ್ಮೀಕಿ ಅಂದದ್ದು. ಭರದ್ವಾಜ, ಪೂಜ್ಯಪಾದ ಮಹಾತ್ಮ ವಶಿಷ್ಠ ಮಹರ್ಷಿಯು ಹೀಗೆ ಹೇಳಿದ ಮೇಲೆ ಕಮಲ ನಯನ ಶ್ರೀರಾಮನು ಆ ಮಹರ್ಷಿಯನ್ನು ಉದ್ದೇಶಿಸಿ ಪ್ರಶ್ನೆ ಮಾಡಿದನು. ಶ್ರೀರಾಮನು ಅಂದದ್ದು, ಮುನಿವರ, ಅವಿದ್ಯೆಯು ವಾಸ್ತವವಾಗಿ ಇಲ್ಲವೇ ಇಲ್ಲವಾಗಿದ್ದರೂ ಅದು ಎಲ್ಲವನ್ನು ತನ್ನ ವಶದಲ್ಲಿ ಇರಿಸಿಕೊಂಡಿದೆ. ಈ ಮಾತು ವಿಚಿತ್ರವಾಗಿ ತೋರುವುದಲ್ಲ. ಆಗ ವಶಿಷ್ಠರು ಅಂದದ್ದು, ನಿಷ್ಪಾಪ ರಘುನಂದನ, ಈ ಸಂಸಾರದಲ್ಲಿ ಜಡದೇಹವು ಏನೂ ಅಲ್ಲ, ಅದರ ಸತ್ಯವೂ ಏನೂ ಇರುವುದಿಲ್ಲ. ಚಿತ್ತವು ಸ್ವಪ್ನ ಸಂಸಾರದಂತೆ ಅದರ ಕಲ್ಪನೆ ಮಾಡಿದೆ. ಅಜ್ಞಾನಿ ಜೀವಾತ್ಮನಿಗೆ ಅನಂತ ಶಾರೀರಿಕ ಸುಖ ದುಃಖಗಳು ಒದಗುವವು. ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ಬಲ್ಲ ಜ್ಞಾನಿಗೆ ಯಾವ ಸುಖ ದುಃಖಗಳ ಪರಿವೆಯೂ ಇರುವುದಿಲ್ಲ. ಈ ದೇಹವು ಜಡವಿದ್ದುದರಿಂದ ಅದು ದುಃಖಾನುಭವ ಹೊಂದುವುದಿಲ್ಲ. ದೇಹಾಭಿಮಾನಿ ಜೀವಾತ್ಮವು ಅವಿವೇಕದಿಂದಾಗಿ ದುಃಖಿಯಾಗುವುದು. ಈ ಅವಿವೇಕಕ್ಕೆ ಅತಿಶಯವಾದ ಅಜ್ಞಾನವೇ ಕಾರಣವಾಗಿರುವುದು. ಅಜ್ಞಾನವು ಸಮಸ್ತ ದುಃಖಗಳಿಗೆ ಕಾರಣವಾಗಿದೆ. ಒಂದೇ ಒಂದು ಅವಿವೇಕ ದೋಷದಿಂದ ಜೀವಾತ್ಮವು ಶುಭಾಶುಭ ಕರ್ಮಗಳ ಸುಖ ದುಃಖಾದಿ ಫಲಗಳ ಭೋಕ್ತೃವಾಗುವುದು. ರೇಷ್ಮೆಯ ಹುಳವು ಅಜ್ಞಾನ ವಶದಿಂದ ಬಂಧನಕ್ಕೆ ಒಳಗಾಗುವಂತೆ ಅದರ ಅವಸ್ಥೆಯಾಗುವುದು. ಅವಿವೇಕ ರೂಪಿ ರೋಗದಿಂದ ಬಂಧನಕ್ಕೊಳಗಾದ ವಿವಿಧ ವೃತ್ತಿಗಳಿಂದ ಯುಕ್ತವಾದ ಮನವು ನಾನಾ ಆಕೃತಿಗಳಲ್ಲಿ ವಿಚರಣ ಮಾಡುತ್ತಾ ಚಕ್ರದಂತೆ ಭ್ರಮಣ ಮಾಡುವುದು. ಜಡಗ್ರಹವು ಏನೂ ಮಾಡುತ್ತಿರುವುದಿಲ್ಲ. ಮಣೆ ಒಡೆಯನೇ ಅನೇಕ ಚೇಷ್ಟೆಗಳನ್ನು ಮಾಡುತ್ತಿರುವನು. ಅದರಂತೆ ಈ ಶರೀರದಲ್ಲಿ ಜೀವಾತ್ಮನು ಅನೇಕ ಚೇಷ್ಟೆಗಳನ್ನು ಮಾಡುವನು. ಶ್ರೀರಾಮನು ಅಂದದ್ದು, ಭಗವನ್, ನೀನು ಸಮಗ್ರ ತತ್ವವೇತೃಗಳಲ್ಲಿ ವರಿಷ್ಠನಿರುವಿ. ಸಿದ್ಧಿಪ್ರದವಾಗಿರುವ ಜ್ಞಾನದ ಸಪ್ತಭೂಮಿಕೆಗಳ ಸ್ವರೂಪವು ಹೇಗಿರುವವು ಎಂಬುದನ್ನು ತಿಳಿಸಬೇಕು. ವಶಿಷ್ಠ ಅಂದದ್ದು, ರಘುನಂದನ, ಜ್ಞಾನದ 7 ಭೂಮಿಕೆಗಳು ಇರುವಂತೆಯೇ ಅಜ್ಞಾನದ ಆದರೂ 7 ಭೂಮಿಕೆಗಳಿವೆ. ಗುಣ ವೈಚಿತ್ರ್ಯದಿಂದ ಈ 2 ಭೂಮಿಕೆಗಳಲ್ಲಿಯೂ ಅನೇಕ ಭೇದಗಳಿರುವವು. ಅನಾದಿ ಕಾಲದಿಂದಲೂ ಆತ್ಮ ಸ್ವರೂಪದಲ್ಲಿ ಅಜ್ಞಾನದ ಆರೋಪ ಉಂಟು. ಈ ಅಜ್ಞಾನದ ಸಪ್ತಭೂಮಿಕೆಗಳು ಈ ಬಗೆಯಾಗಿರುವವು. 1 ಬೀಜ ಜಾಗೃತ, 2 ಜಾಗೃತ, 3 ಮಹಾಜಾಗೃತ, 4 ಜಾಗೃತ ಸ್ವಪ್ನ, 5 ಸ್ವಪ್ನ, 6 ಸ್ವಪ್ನ ಜಾಗೃತ, 7 ಸುಷುಪ್ತಿ. ಈ ಬಗೆಯಾಗಿ ಅಜ್ಞಾನದ 7 ಭೂಮಿ ಭೇದಗಳು ಇವೆ. ಈ 7 ಭೇದಗಳು ಒಂದು ಮತ್ತೊಂದಕ್ಕೆ ಸಂಯುಕ್ತವಾಗಿ ಅನೇಕ ನಾಮಧಾರಣ ಮಾಡುವವು. ಈಗ ನೀನು ಈ ಸಪ್ತವಿಧ ಅಜ್ಞಾನದ ಲಕ್ಷಣಗಳನ್ನು ಕೇಳು. ಮಹಾಸರ್ಗದ ಆದಿಯಲ್ಲಿ ಚಿನ್ಮಯ ಪರಮಾತ್ಮನಿಂದ ಪ್ರಥಮವಾಗಿ ನಾಮ ನಿರ್ದೇಶರಹಿತವಾದ ಮತ್ತು ವಿಶುದ್ಧವಾದ ವ್ಯಷ್ಟಿ ಚೇತನವು ಪ್ರಕಟವಾಗುವುದು. ಅದು ಭವಿಷ್ಯದಲ್ಲಿ ಪ್ರಾದುರ್ಭವಿಸುವ ಚಿತ್ತ ಮತ್ತು ಜೀವ ಮೊದಲಾದ ಸಂಜ್ಞಾ ಶಬ್ದಗಳ ಹಾಗೂ ಅವುಗಳ ಅರ್ಥಗಳ ಭಾಜನವಾಗಿ ಜಾಗೃತಾವಸ್ಥೆಯ ಬೀಜ ರೂಪದಲ್ಲಿ ಸ್ಥಿತವಾಗುವುದು. ಯಾಕೆಂದರೆ ಅದು ಮಹಾಪ್ರಳಯ ಕಾಲದಲ್ಲಿ ಬೀಜ ರೂಪದಿಂದಲೇ ಪರಮಾತ್ಮನಲ್ಲಿತ್ತು. ಆದುದರಿಂದ ಅದಕ್ಕೆ ಬೀಜ ಜಾಗೃತ ಎಂದು ಹೇಳುವರು.
ಇದು ಅಜ್ಞಾನದ ನೂತನ ಅವಸ್ಥೆಯು. ನವಜಾತ ಬೀಜ ಜಾಗೃತದ ತರುವಾಯ ಈ ಸ್ಥೂಲ ದೇಹವು ನಾನಿರುವೆನು, ಈ ದೇಹವು ಈ ಭೋಗ್ಯ ಪದಾರ್ಥಗಳ ಸಮೂಹವು ನನ್ನದು ಎಂದು ತನ್ನಲ್ಲಿ ಯಾವುದು ಪ್ರತೀತಿಯಾಗುವುದೋ ಅದಕ್ಕೆ ಜಾಗೃತ ಎಂದು ಹೇಳುತ್ತಾರೆ. ಜಾಗೃತ ಪ್ರತೀತಿಯ ತರುವಾಯ ಜನ್ಮಾಂತರದ ಅಭ್ಯಾಸದಿಂದ ದೃಢವಾದ ಯಾವ ಪ್ರತೀತಿಯು ಸ್ಫುರಿತವಾಗುವುದೋ ಅದಕ್ಕೆ ಮಹಾಜಾಗೃತ ಎಂಬ ಹೆಸರು. ಜಾಗೃತ ಪುರುಷನ ಅದೃಢವಾದ ಇಲ್ಲವೇ ದೃಢವಾದ ತನ್ಮಯಾತ್ಮಕ ಮನೋರಾಜ್ಯಕ್ಕೆ ಜಾಗೃತ ಸ್ವಪ್ನವೆನ್ನುವರು. ಎರಡು ಚಂದ್ರರ ದರ್ಶನ, ಸಿಂಪಿನಲ್ಲಿ ಬೆಳ್ಳಿಯ ಪ್ರತೀತಿ, ಮೃಗಜಲ ಮೊದಲಾದ ಈ ಭೇದದಂತಹ ಅಭ್ಯಾಸ ವಶ ಜಾಗೃತ ಭಾವಗಳನ್ನು ಹೊಂದಿದ ಸ್ವಪ್ನ ಮನೋರಾಜ್ಯವು ಅನೇಕ ಪ್ರಕಾರಗಳಿಂದಾಗುವುದು. ನಿದ್ರಾವಸ್ಥೆಯಲ್ಲಿ ಅನುಭವಕ್ಕೆ ಬಂದ ಮಾತಿನ ವಿಷಯವಾಗಿ ನಿದ್ರಾಂತ್ಯದಲ್ಲಿ ಯಾವ ವಿಷಯಗಳ ಪ್ರತೀತಿಯಾಗುವುದೋ ಅದಕ್ಕೆ ಸ್ವಪ್ನವೆನ್ನುವರು. ಆ ಸ್ವಪ್ನವು ಅಜ್ಞಪುರುಷನ ಮಹಾಜಾಗೃತ ಅವಸ್ಥೆಯಲ್ಲಿ ಸ್ಥಿತವಾದ ಸ್ಥೂಲ ಶರೀರದ ಕಂಠದಿಂದ ಹೃದಯದವರೆಗಿನ ನಾಡಿ ಪ್ರದೇಶದಲ್ಲಿ ಪ್ರಕಟವಾಗುವುದು. ಚಿರಕಾಲದವರೆಗೆ ದರ್ಶನಾಭಾವದಿಂದ ವಿಕಸಿತವಾಗಿರದೆ ಆ ಮಹಾಶರೀರದ ದೃಢವಾದ ಅಭಿಮಾನವು ಸ್ವಪ್ನವಾಗಿದೆ. ಸುದೃಢವಾದ ಅಭಿನಿವೇಶದಿಂದ ಇಲ್ಲವೇ ಚಿರಸ್ಥಾಯಿತ್ವದ ಕಲ್ಪನೆಯಿಂದ ಅದು ಸ್ಪಷ್ಟವಾಗಿ ಜಾಗೃತ ಭಾವವನ್ನು ಹೊಂದಿ ಸಮತಾ ಜಾಗೃತದ ಸಮತೆಯನ್ನು ಹೊಂದುವುದು. ಈ ಅವಸ್ಥೆಯನ್ನು ಹೊಂದಿದ ಸ್ವಪ್ನವು ಸ್ವಪ್ನ ಜಾಗೃತವೆನಿಸುವುದು. ಪೂರ್ವೋಕ್ತವಾದ 6 ಅವಸ್ಥೆಗಳನ್ನು ಪರಿತ್ಯಾಗ ಮಾಡಿದ ಬಳಿಕ ಜೀವದ ಜಡ ಅವಸ್ಥೆಗೆ ಭಾವಿ ದುಃಖದ ಬೋಧ ಮಾಡುವ ಬೀಜರೂಪ ಅಜ್ಞಾನದಿಂದ ಸಂಪನ್ನವಾದ ಸುಷುಪ್ತಿ ಎಂದೆನ್ನುವರು. ರಘುನಂದನ, ಈ 7 ಪ್ರಕಾರದ ಅಜ್ಞಾನ ಭೂಮಿಕೆಗಳನ್ನು ನಾನು ವರ್ಣನೆ ಮಾಡಿದನು. ಈ ನಾನಾ ಪ್ರಕಾರದ ವಿಕಾರಗಳಿಂದಲೂ ಲೋಕಾಂತರದ ಭೇದಗಳಿಂದಲೂ ಯುಕ್ತವಾಗಿರುವುದರಿಂದ ನಿಂದ್ಯವು ತ್ಯಾಜ್ಯವು ಎಂದು ಹೇಳಲಾಗಿದೆ. ವಸಿಷ್ಠ ಅಂದದ್ದು, ರಘುನಂದನ, ಈಗ ನಾನು 7 ಪ್ರಕಾರದ ಜ್ಞಾನ ಭೂಮಿಕೆಗಳ ವರ್ಣನೆ ಮಾಡುವೆನು. ಮೊದಲನೆಯ ಜ್ಞಾನ ಭೂಮಿಕೆಯು ಶುಭೇಚ್ಛೆ ಎಂದು ಹೇಳಿಸಿಕೊಳ್ಳುವುದು. ಎರಡನೆಯದು ವಿಚಾರಣ, ಮೂರನೆಯದು ತನುಮಾನಸ, ನಾಲ್ಕನೆಯದು ಸತ್ವಾಪತ್ತಿ, ಐದನೆಯದು ಅಸಂಸಕ್ತಿ, ಆರನೆಯದು ಪದಾರ್ಥ ಭಾವನ, ಏಳನೆಯದು ತೂರ್ಯಗ. ಇವು 7 ಜ್ಞಾನದ ಭೂಮಿಕೆಗಳಾಗಿವೆ. ಸ್ಥಿತಂ ಕಿಂ ಮೂಢ ಏವಾಸ್ಮಿ ಪ್ರೇಕ್ಷೇಹಂ ಶಾಸ್ತ್ರ ಸಜ್ಞೈನೈವ ವೈರಾಗ್ಯ ಪೂರ್ವಮಿಚ್ಛೇತಿ ಶುಭೇಚ್ಛೇತುಚ್ಛತೆ ಬುಧೇ. ನಾನು ಮೂಢನಾಗಿ ಸ್ಥಿತನಾಗಿರುವುದು ಏಕೆ? ನಾನು ಶಾಸ್ತ್ರಗಳಿಂದಲೂ ಸತ್ಪುರುಷರಿಂದಲೂ ತಿಳಿದುಕೊಂಡು ತತ್ವದ ಸಾಕ್ಷಾತ್ಕಾರ ಮಾಡಿಕೊಳ್ಳುವೆನು. ಈ ಪ್ರಕಾರವಾಗಿ ವೈರಾಗ್ಯ ಪೂರ್ವಕ ಕೇವಲ ಮೋಕ್ಷಚ್ಛೆ ಹೊಂದುವುದು. ಇದಕ್ಕೆ ಜ್ಞಾನಿಗಳು ಶುಭೇಚ್ಛಾ ಎಂದು ಹೇಳುವರು. ಸಮಸ್ತ ಅಶುಭ ಇಚ್ಛೆಗಳನ್ನು ಅರ್ಥಾತ್ ಕಳವು, ವ್ಯಭಿಚಾರ, ಅಸತ್ಯ, ಕಪಟ, ಛಲ, ಬಲಾತ್ಕಾರ, ಹಿಂಸೆ, ಅಭಕ್ಷ್ಯ ಭೋಜನ, ದುರ್ವ್ಯಸನ, ಪ್ರಮಾದ, ವ್ಯರ್ಥ ಚೇಷ್ಟೆ ಈ ಮೊದಲಾದ ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು ಮನಸ್ಸು, ವಾಣಿ, ಶರೀರ ಮೊದಲಾದವುಗಳಿಂದ ತ್ಯಾಗ ಮಾಡುವುದು. ಅವಿನಾಶಿಯೂ ಕ್ಷಣಭಂಗುರವೂ ಆದ ಸ್ತ್ರೀ, ಪುತ್ರ, ಧನ ಮೊದಲಾದ ಪ್ರಿಯ ವಸ್ತುಗಳ ಪ್ರಾಪ್ತಿಯ ಉದ್ದೇಶದಿಂದ ಹಾಗೂ ರೋಗ ಸಂಕಟಾದಿಗಳ ನಿವೃತ್ತಿಯ ಉದ್ದೇಶದಿಂದ ಮಾಡಲ್ಪಡುವ ಯಜ್ಞ, ದಾನ, ತಪ, ಉಪಾಸನೆ ಮೊದಲಾದವುಗಳನ್ನು ಸ್ವಾರ್ಥಕ್ಕಾಗಿ ಮಾಡದೇ ಇರುವುದು. ಮಾನ, ಹೆಚ್ಚುಗಾರಿಕೆ, ಪ್ರತಿಷ್ಠೆ, ಸ್ತ್ರೀ ಪುರುಷರು, ಧನ ಮೊದಲಾದ ಅನಿತ್ಯ ಪದಾರ್ಥಗಳು ಪ್ರಾರಬ್ಧದಿಂದ ಬಂದವುಗಳ ವರ್ಧನೆಗಾಗಿ ಇಚ್ಛಿಸುವುದೇ ಮೊದಲಾದವುಗಳಲ್ಲಿ ತ್ಯಾಗ ಮಾಡುವುದು. ತನ್ನ ಸುಖಕ್ಕಾಗಿ ಯಾರಿಂದಲಾದರೂ ಧನಾದಿ ಪದಾರ್ಥಗಳ ಅಥವಾ ಸೇವೆಯ ಯಾಚನೆ ಮಾಡದೇ ಇರುವುದು. ಯಾಚನೆ ಇಲ್ಲದೆ ಕೊಟ್ಟ ಪದಾರ್ಥಗಳನ್ನು, ಸೇವೆಯನ್ನು ಸ್ವೀಕಾರ ಮಾಡದೇ ಇರುವುದು ಹಾಗೂ ಯಾವ ಪ್ರಕಾರದಿಂದಲೂ ಸ್ವಾರ್ಥಕ್ಕಾಗಿ ಮನದಲ್ಲಿ ಇಚ್ಛಿಸದಿರುವುದು. ಈಶ್ವರ ಭಕ್ತಿ, ದೇವತಾ ಪೂಜನ, ಮಾತಾಪಿತೃ ಗುರುಜನರ ಸೇವೆ, ಯಜ್ಞ, ದಾನ, ತಪ ಹಾಗೂ ವರ್ಣಾಶ್ರಮಕ್ಕನುಗುಣವಾದ ಜೀವಿಕೆಯ ದ್ವಾರವಾಗಿ ಗೃಹಸ್ಥದ ನಿರ್ವಾಹ ಮತ್ತು ಶರೀರ ಸಂಬಂಧವಾದ ಭೋಜನ, ಪಾನ ಮೊದಲಾದ ಕರ್ತವ್ಯ ಕರ್ಮಗಳಲ್ಲಿ ಆಲಸ್ಯ ಮತ್ತು ಎಲ್ಲ ಪ್ರಕಾರದ ಸಾಂಸಾರಿಕ ಕಾಮನೆಗಳ ತ್ಯಾಗ ಮಾಡುವುದು. ಪ್ರಜ್ಞಾನಂ ಬ್ರಹ್ಮ, ಐತರೀಯ ಉಪನಿಷತ್ತು. ಬ್ರಹ್ಮನು ವಿಜ್ಞಾನಘನನು, ಅಯಮಾತ್ಮ ಬ್ರಹ್ಮ, ಮಾಂಡುಕ್ಯ ಉಪನಿಷತ್ತು.
ಈ ಆತ್ಮನು ಪರಬ್ರಹ್ಮ ಪರಮಾತ್ಮನಿರುವನು. ತತ್ವಮಸಿ ಈ ಛಾಂದೋಗ್ಯೋಪನಿಷತ್ತು. ಆ ಸಚ್ಚಿದಾನಂದ ಬ್ರಹ್ಮನು ನೀನಿರುವೆ ಹಾಗೂ ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕ ಉಪನಿಷತ್ತು. ನಾನು ಈ ದೇಹವಲ್ಲ, ಬ್ರಹ್ಮನಿರುವೆನು. ಈ ವೇದಾಂತ ವಾಕ್ಯಗಳ ಏಕಮಾತ್ರ ಪರಮಾತ್ಮನ ತತ್ವ ರಹಸ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುವ ಇಚ್ಛೆಯಿಂದ ಸತ್ಶಾಸ್ತ್ರಗಳ ಅಭ್ಯಾಸ ಮಾಡುವುದು, ಸತ್ಪುರುಷರ ಸಂಗ ಮಾಡಿ ಅದರಿಂದ ಮಹಾವಾಕ್ಯಗಳ ಶ್ರವಣ ಮಾಡುವುದು, ಇವೆಲ್ಲವುಗಳು ಶುಭೇಚ್ಛಾ ನಾಮಕ ಪ್ರಥಮ ಭೂಮಿಕೆಯಾಗಿರುವವು. ಆದುದರಿಂದ ಈ ಭೂಮಿಕೆಗೆ ಶ್ರವಣ ಭೂಮಿಕೆ ಎಂದು ಹೇಳುವರು. ಶಾಸ್ತ್ರ ಸಜ್ಜನ ಸಂಪರ್ಕ ವೈರಾಗ್ಯಾಭ್ಯಾಸ ಪೂರ್ವಕಂ ಸದಾಚಾರ ಪ್ರವೃತ್ತಿರ್ಯ ಪ್ರಚ್ಯತೆ ಸಾವಿಚಾರಣ. ಶಾಸ್ತ್ರಾಧ್ಯಯನ, ಮನನ ಮತ್ತು ಸತ್ಪುರುಷರ ಸಂಘ, ವಿವೇಕ ವೈರಾಗ್ಯಗಳ ಸದಾಚಾರದಲ್ಲಿ ಪ್ರವೃತ್ತಿ ಇವು ವಿಚಾರಣಾ ನಾಮಕ ಭೂಮಿಕೆ ಎಂದು ಹೇಳಲ್ಪಡುವವು. ಉಪರ್ಯುಕ್ತ ಪ್ರಕಾರದಿಂದ ಸತ್ಪುರುಷರ ಸಂಘ, ಸೇವೆ, ಆಜ್ಞಾಪಾಲನ, ಸತ್ಶಾಸ್ತ್ರಗಳ ಅಧ್ಯಯನ, ಮನನ ಹಾಗೂ ದೈವಿ ಸಂಪದ ರೂಪಿ ಸದ್ಗುಣ ಸದಾಚಾರ ಸೇವನೆಯಿಂದ ಉತ್ಪನ್ನವಾದ ವಿವೇಕ ವಿವೇಚನೆ ಇದು ವಿಚಾರಣಾ ಭೂಮಿಕೆಯು. ಸತ್ ನಿತ್ಯಾನಿತ್ಯ ವಸ್ತುಗಳ ವಿವೇಚನೆಯ ಹೆಸರು ವಿವೇಕವು. ವಿವೇಕವು ಇವುಗಳನ್ನು ಪ್ರತ್ಯೇಕವಾಗಿ ಮಾಡಿಕೊಡುವುದು. ಎಲ್ಲ ಅವಸ್ಥೆಗಳಲ್ಲಿಯೂ ಪ್ರತ್ಯೇಕ ವಸ್ತುಗಳಲ್ಲಿಯೂ ಆತ್ಮ ಹಾಗೂ ಅನಾತ್ಮದ ವಿಶ್ಲೇಷಣೆ ಮಾಡುತ್ತಾ ವಿವೇಕವು ಸಿದ್ಧವಾಗುವುದು. ಯಾವುದು ಯಾವಾಗಲೂ ನಾಶವಾಗುವುದಿಲ್ಲವೋ ಅದು ಸತ್ತು ಆಗಿರುವುದು, ಯಾವುದು ನಾಶವಾಗುವುದೋ ಅದು ಅಸತ್ತಾಗಿರುವುದು. ಭಗವಂತನು ಹೇಳಿರುವನು, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಸ್ತ್ವ ತತ್ವದರ್ಶಿಭಿ. ಭಗವದ್ಗೀತಾ 2ನೇ ಅಧ್ಯಾಯ 16ನೇ ಶ್ಲೋಕ. ಅಸದ್ವಸ್ತುವಿನ ಸತ್ಯವು ಇರುವುದಿಲ್ಲ ಮತ್ತು ಸತ್ಯದ ಅಭಾವವೂ ಇರುವುದಿಲ್ಲ. ಈ ಪ್ರಕಾರವಾಗಿ ಎರಡರ ತತ್ವಗಳು ತತ್ವಜ್ಞಾನಿ ಪುರುಷನ ದ್ವಾರವಾಗಿ ದೃಷ್ಟಿಗೋಚರವಾಗಿವೆ. ಈ ನಿಯಮಗಳಿಗೆ ಅನುಸಾರವಾಗಿ ಯಾವ ದೃಶ್ಯವು ಜಡ ಪದಾರ್ಥವಿರುವುದೋ ಅದು ಉತ್ಪತ್ತಿ ವಿನಾಶಶೀಲವಿದ್ದುದರಿಂದ ಅಸತ್ಯವಾಗಿರುವುದು. ಪರಮಾತ್ಮನು ಸತ್ಯ ಪದಾರ್ಥವು, ಜೀವಾತ್ಮನು ಅವನ ಅಂಶವಾಗಿರುವುದರಿಂದ ಸತ್ಯನಾಗಿರುವನು. ಅದ್ವೈತ ಸಿದ್ಧಾಂತದಂತೆ ಜೀವಾತ್ಮನು ಪರಮಾತ್ಮನು ಒಂದೇ ಆಗಿರುವರು. ಈ ತತ್ವವನ್ನು ತಿಳಿದುಕೊಳ್ಳುವುದು ವಿವೇಕವು. ಉಪರ್ಯುಕ್ತ ವಿವೇಕದಿಂದ ಸತ್ ಅಸತ್ ಮತ್ತು ನಿತ್ಯಾನಿತ್ಯಗಳ ಪೃಥಕ್ಕರಣವಾದಾಗ ಅಸತ್ ಹಾಗೂ ಅನಿತ್ಯಗಳಿಂದ ಆಸಕ್ತಿಯ ನಷ್ಟವಾಗುವುದು. ಇಹಲೋಕ ಪರಲೋಕಗಳ ಸಂಪೂರ್ಣ ಪದಾರ್ಥಗಳಲ್ಲಿಯೂ ಕರ್ಮಗಳಲ್ಲಿಯೂ ಕಾಮನೆಯು ಮತ್ತು ಆಸಕ್ತಿಯು ಇಲ್ಲದಂತಾಗುವುದೇ ವೈರಾಗ್ಯವು. ಮಹರ್ಷಿ ಪತಂಜಲಿಯು ಹೇಳಿರುವನು, ದೃಷ್ಟಾನು ಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ. ಯೋಗ ದರ್ಶನ. ಸ್ತ್ರೀ, ಧನ, ಭವನ, ಮಾನ, ಹೆಚ್ಚುಗಾರಿಕೆ ಮೊದಲಾದ ಇಹಲೋಕದ ಮತ್ತು ಸ್ವರ್ಗಾದಿ ಪರಲೋಕದ ಈ ಸಂಪೂರ್ಣ ವಿಷಯಗಳಲ್ಲಿ ತೃಷ್ಣಾರಹಿತವಾದ ಚಿತ್ತದ ವಶೀಕಾರ ಅವಸ್ಥೆಯು ಆಗುತ್ತದೆಯೋ ಅಂಥ ಅವಸ್ಥೆಗೆ ವೈರಾಗ್ಯವೆಂದು ಹೆಸರು. ಸಮಸ್ತ ಇಂದ್ರಿಯಗಳ ಹಾಗೂ ವಿಷಯಗಳ ಸಂಘದಿಂದ ಉತ್ಪನ್ನವಾಗುವ ಭೋಗಗಳೆಲ್ಲ ಅನಿತ್ಯವಾಗಿವೆ. ಆದರೆ ಅಜ್ಞಾನದಿಂದ ಅನಿತ್ಯದಲ್ಲಿ ನಿತ್ಯ ಬುದ್ಧಿ ಉತ್ಪನ್ನವಾಗುವುದರಿಂದ ವಿಷಯೋಪಭೋಗಗಳು ನಿತ್ಯವಾಗಿ ಪ್ರತೀತವಾಗುವವು. ಆದುದರಿಂದ ಅವುಗಳನ್ನು ಅನಿತ್ಯವೆಂದು ಭಾವಿಸಿ ವೈರಾಗ್ಯ ಹೊಂದಬೇಕು. ಶ್ರೇಷ್ಠತೆಯ ಅಭಿಮಾನದ ಅಭಾವವು, ದಂಭಾಚಾರದ ಅಭಾವವು, ಯಾವ ಪ್ರಾಣಿಗೂ ಉಪದ್ರವ ಕೊಡದೇ ಇರುವುದು, ಕ್ಷಮಾಭಾವವು, ಮನವಾಣಿಗಳ ಸರಳತೆಯು, ಶ್ರದ್ಧಾಭಕ್ತಿ ಸಹಿತ ಗುರು ಸೇವೆಯು, ಅಂತರಂಗ ಬಹಿರಂಗ ಶುದ್ಧಿಯು, ಅಂತಃಕರಣದ ಸ್ಥಿರತೆಯು, ಮನಸ್ಸು ಇಂದ್ರಿಯ ಸಹಿತವಾದ ಶರೀರ ನಿಗ್ರಹವು, ಪರಲೋಕದ ಸಂಪೂರ್ಣ ಭೋಗಗಳಲ್ಲಿ ಆಸಕ್ತಿಯ ಅಭಾವವು, ಅಹಂಕಾರದ ಅಭಾವವು, ಜನ್ಮ ಮೃತ್ಯು ಜರಾ ರೋಗ ಮೊದಲಾದ ರೂಪದಿಂದ ದುಃಖ ದೋಷಗಳ ಬಗ್ಗೆ ಮೇಲಿಂದ ಮೇಲೆ ವಿಚಾರ ಮಾಡುವುದು, ಪುತ್ರ ಸ್ತ್ರೀ ಗ್ರಹ ಮತ್ತು ಧನ ಮೊದಲಾದವುಗಳಲ್ಲಿ ಆಸಕ್ತಿಯ ಅಭಾವವು, ಮಮತೆಯು ಆಗದೇ ಇರುವುದು, ಪ್ರಿಯ ಅಪ್ರಿಯ ಪ್ರಾಪ್ತಿಯಲ್ಲಿ ಯಾವಾಗಲೂ ಚಿತ್ತವನ್ನು ಸಮವಾಗಿರಿಸುವುದು, ಪರಮೇಶ್ವರನಲ್ಲಿ ಅನನ್ಯ ಯೋಗದಿಂದ ಅವ್ಯಭಿಚಾರಿಯಾದ ಭಕ್ತಿ ಹಾಗೂ ಏಕಾಂತ ಮತ್ತು ಶುದ್ಧ ದೇಶದಲ್ಲಿ ಇರುವ ಸ್ವಭಾವ ಮತ್ತು ವಿಷಯಾಸಕ್ತ ಮನುಷ್ಯ ಸಮುದಾಯದಲ್ಲಿ ಪ್ರೇಮ ಮಾಡದೇ ಇರುವುದು,
ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಸ್ಥಿತಿ ಮತ್ತು ತತ್ವಜ್ಞಾನದ ಅರ್ಥರೂಪ ಪರಮಾತ್ಮನನ್ನು ಕಾಣುವುದು ಇವೆಲ್ಲವೂ ಜ್ಞಾನಗಳಾಗಿವೆ. ಇದಕ್ಕೆ ವಿಪರೀತವಾದದ್ದು ಅಜ್ಞಾನವು. ಎರಡನೆಯ ಭೂಮಿಕೆಯಲ್ಲಿ ಪರಿಪಕ್ವವಾದ ಮೇಲೆ ಆ ಸಾಧಕನಲ್ಲಿ ಉಪರ್ಯುಕ್ತ ಗುಣ ಮತ್ತು ಆಚರಣ ಬರಹತ್ತುವುದು. ಮೇಲೆ ಮೊದಲನೆಯ ಭೂಮಿಕೆಯಲ್ಲಿ ಹೇಳಿದ ಮಹಾವಾಕ್ಯದ ನಿರಂತರವಾದ ಮನನ ಚಿಂತನ ಮಾಡುವುದು ಮುಖ್ಯವಾಗಿದ್ದುದರಿಂದ ಎರಡನೆಯ ಭೂಮಿಕೆಯಲ್ಲಿ ವಿಚಾರಣಾ ಎಂದೆನ್ನುವರು. ಆದುದರಿಂದ ಅದಕ್ಕೆ ಮನನ ಭೂಮಿಕೆ ಎಂದು ಹೇಳುವರು. ವಿಚಾರಣಾ ಶುಭೇಚ್ಛಾಭ್ರಾ ಇಂದ್ರಿಯಾರ್ಥೇಶಾಸಕ್ತೌ ಯಾತ್ರಾಸ ತನುತಾಭಾವಾತ್ ಪ್ರಚೋದಿತೆ ತನುಮಾನಸಃ. ಮೇಲಿನ ಶುಭೇಚ್ಛಾ ಮತ್ತು ವಿಚಾರಣೆಯ ದ್ವಾರವಾಗಿ ಇಂದ್ರಿಯಗಳ ವಿಷಯ ಭೋಗಗಳಲ್ಲಿ ಆಸಕ್ತಿಯ ಅಭಾವವಾಗುವುದು. ಅನಾಸಕ್ತನಾಗಿ ಈ ಸಂಸಾರದಲ್ಲಿ ವಿಚರಣ ಮಾಡುವುದು ತನುಮಾನಸವಾಗಿದೆ. ಇದರಲ್ಲಿ ಮನಸ್ಸು ಶುದ್ಧವಾಗಿ ಸೂಕ್ಷ್ಮತೆಯನ್ನು ಹೊಂದುವುದು. ಆದುದರಿಂದ ಇದಕ್ಕೆ ತನುಮಾನಸವೆನ್ನುವರು. ಕಾಮನೆ, ಆಸಕ್ತಿ, ಮಮತೆ ಇವುಗಳ ಅಭಾವದಿಂದ ಸತ್ಪುರುಷರ ಸಂಘದಿಂದ ಮತ್ತು ಸತ್ಶಾಸ್ತ್ರಗಳ ಅಭ್ಯಾಸದಿಂದ ಹಾಗೂ ವಿವೇಕ ವೈರಾಗ್ಯಪೂರ್ವಕ ನಿಧಿಧ್ಯಾಸನ ಧ್ಯಾನ ಸಾಧನೆಯಿಂದ ಸಾಧಕನ ಬುದ್ಧಿಯು ತೀಕ್ಷ್ಣವಾಗುವುದು. ಅವನ ಮನವು ಶುದ್ಧವೂ ನಿರ್ಮಲವೂ ಸೂಕ್ಷ್ಮವೂ ಏಕಾಗ್ರವೂ ಆಗುವುದು. ಅದರಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾತ್ಮ ತತ್ವವನ್ನು ಗ್ರಹಣ ಮಾಡುವ ಯೋಗ್ಯತೆಯು ಅನಾಯಾಸವಾಗಿ ಪ್ರಾಪ್ತವಾಗುವುದು. ಇದಕ್ಕೆ ತನುಮಾನಸ ಭೂಮಿಕೆ ಎನ್ನುವರು. ಸಚ್ಚಿದಾನಂದ ಘನಪರ ಬ್ರಹ್ಮ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತಾ ಮಾಡುತ್ತಾ ಆ ಪರಮಾತ್ಮನಲ್ಲಿ ತನ್ಮಯವಾಗುವುದು ತನುಮಾನಸ ಎಂಬ ಹೆಸರಿನ ಮೂರನೆಯ ಭೂಮಿಕೆಯು. ಇದಕ್ಕೆ ನಿಧಿಧ್ಯಾಸನ ಭೂಮಿಕೆ ಎಂದು ಹೇಳುವರು. ಈ ಮೂರನೆಯ ಭೂಮಿಕೆಯು ಸಾಧನಾ ರೂಪವಾಗಿರುವುದು. ಇದರಲ್ಲಿ ಸಂಸಾರದ ಅಲ್ಪ ಸಂಬಂಧವೂ ಇರುವುದು. ಆದುದರಿಂದ ಇಲ್ಲಿಯವರೆಗೆ ಸಾಧಕನ ಜಾಗೃತ ಅವಸ್ಥಾ ತಿಳಿಯಲ್ಪಟ್ಟಿರುವುದು. ಭೂಮಿಕಾ ತ್ರಿತಯಾಭ್ಯಾಸಾಚ್ಚಿತ್ತೇರ್ಥೇ ವಿರತೇರ್ವಶಾತ್ ಸತ್ಯಾತ್ಮಸಿ ಸ್ಥಿತಿ ಶುದ್ಧೇ ಸತ್ವಾಪತ್ತಿರುದೋದಾ ಆಹೃತ. ಶ್ರವಣ, ವಿಚಾರಣ, ಮನನ ಮತ್ತು ತನುಮಾನಸ ನಿಧಿಧ್ಯಾಸನ ಭೂಮಿಕೆಗಳಲ್ಲಿ ಅಭ್ಯಾಸದಿಂದ ಅತ್ಯಂತ ವಿರಕ್ತವಾಗುವುದರಿಂದ ಅತ್ಯಂತ ವಿರಕ್ತವಾದ ಬಳಿಕ ಅದರ ಪ್ರಭಾವದಿಂದ ಶುದ್ಧ ಹಾಗೂ ಸತ್ಯ ಸ್ವರೂಪ ಪರಮಾತ್ಮನಲ್ಲಿ ತದ್ರೂಪವಾಗುವುದೇ ಸತ್ವಾಪತ್ತಿ ಎಂಬ ಹೆಸರಿನ ನಾಲ್ಕನೇ ಭೂಮಿಕೆಯು. ಉಪರ್ಯುಕ್ತ ಶ್ರವಣ, ಮನನ, ನಿಧಿಧ್ಯಾಸನಗಳ ತೀವ್ರ ಅಭ್ಯಾಸದಿಂದ ಸಾಧಕನು ಸಚ್ಚಿದಾನಂದ ಘನ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವನು. ಈ ಜ್ಞಾನ ಭೂಮಿಕೆಯೇ ಸತ್ವಾಪತ್ತಿ ಎಂದೆನ್ನುವರು. ಇದಕ್ಕೆ ಗೀತೆಯಲ್ಲಿ ನಿರ್ವಾಣ ಬ್ರಹ್ಮನ ಪ್ರಾಪ್ತಿ ಎಂದೆನ್ನುವರು. ಯೋ ಅಂತಃಸುಖೋ ಅಂತರಾರಾಮಸ್ಥಾಂತರ್ಜ್ಯೋತಿರೇವಯ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತೆ. ಯಾವ ಪುರುಷನು ಆತ್ಮನಲ್ಲಿ ಸುಖಿಯಾಗಿರುವನೋ, ಆತ್ಮನಲ್ಲಿ ರಮಮಾನನಾಗಿರುವನೋ ಹಾಗೂ ಯಾವನು ಆತ್ಮನಲ್ಲಿ ಜ್ಞಾನಿಯಾಗಿರುವನೋ ಅವನು ಸಚ್ಚಿದಾನಂದ ಘನ ಬ್ರಹ್ಮ ಪರಮಾತ್ಮನೊಡನೆ ಏಕೀಭಾವದ ಅನುಭವ ಹೊಂದುವ ಜ್ಞಾನಯೋಗಿಯು ಶಾಂತ ಬ್ರಹ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುವನು. ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳಿರುವನು, ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭಯತೆ ಪರಾಂ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಾಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾನಾತ್ವಾ ವಿಶತೆ ತದನಂತರಂ. ನಾನು ಬ್ರಹ್ಮನಿರುವೆನು ಎಂಬ ಅನುಭವದಿಂದ ಸಚ್ಚಿದಾನಂದ ಘನ ಬ್ರಹ್ಮನಲ್ಲಿ ಏಕಭಾವದಿಂದ ಸ್ಥಿತನಾದ ಪ್ರಸನ್ನ ಮನಸ್ಸಿನ ಜ್ಞಾನಯೋಗಿಯು ಯಾರ ಬಗ್ಗೆಯೂ ಶೋಕ ಮಾಡುವುದಿಲ್ಲ, ಯಾರ ಬಗ್ಗೆಯೂ ಆಕಾಂಕ್ಷೆ ಹೊಂದುವುದಿಲ್ಲ. ಇಂತಹ ಸಮಸ್ತ ಪ್ರಾಣಿಗಳಲ್ಲಿ ಸಮಭಾವವುಳ್ಳ ಯೋಗಿಯು ನನ್ನ ವಿಷಯವಾಗಿ ಪರಾಭಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವನು. ಆ ಜ್ಞಾನ ನಿಷ್ಠಾರೂಪ ಪರಾಭಕ್ತಿಯಿಂದ ಆ ಪರಮಾತ್ಮನಿಗೆ ನಾನು ಯಾರಿರುವೆನು, ಎಷ್ಟಿರುವೆನು ಎಂಬ ತತ್ವವನ್ನು ತಿಳಿದವನು ಹಾಗೂ ಆ ಜ್ಞಾನ ನಿಷ್ಠೆಯಿಂದ ನನ್ನ ತತ್ವವನ್ನು ತಿಳಿದವನು ತತ್ಕಾಲ ನನ್ನಲ್ಲಿ ಪ್ರವಿಷ್ಟನಾಗುವನು. ಸಾಧಕನಿಗೆ ಯಾವಾಗ ಪರಬ್ರಹ್ಮನ ಯಥಾರ್ಥ ಜ್ಞಾನವಾಗುವುದೋ ಆಗ ಅವನು ಬ್ರಹ್ಮನೇ ಆಗುವನು. ಸಯೋ ಹವೈ ತತ್ ಪರಮಂ ಬ್ರಹ್ಮವೇದ್ ಬ್ರಹ್ಮೈವ ಭವತಿ. ಮಂಡುಕೋಪನಿಷತ್ತು.
ತಿರುಗಿ ಅವನಿಗೆ ಈ ಶರೀರದ ಹಾಗೂ ಸಂಸಾರದ ಸಂಬಂಧವು ಉಳಿಯುವುದಿಲ್ಲ. ಬ್ರಹ್ಮವೇತ್ತ ಪುರುಷನ ಅಂತಃಕರಣದಲ್ಲಿ ಶರೀರ ಮತ್ತು ಅಂತಃಕರಣ ಸಹಿತವಾದ ಈ ಸಂಸಾರವು ಸ್ವಪ್ನದಂತೆ ಪ್ರತೀತವಾಗುವುದು. ಸ್ವಪ್ನದಿಂದ ಜಾಗೃತನಾದ ಪುರುಷನು ಸ್ವಪ್ನದ ಘಟನೆಗಳು ಮನಸ್ಸಿನ ಕಲ್ಪನೆಗಳಾಗುವಂತೆ ಆ ಬ್ರಹ್ಮವೇತ್ತಾನ ಅಂತಃಕರಣದಲ್ಲಿ ಈ ಸಂಸಾರವು ಕಲ್ಪನಾ ಮಾತ್ರವಾಗಿ ಪ್ರತೀತವಾಗುವುದು. ಅರ್ಥಾತ್ ಈ ಸಂಸಾರದ ಕಾಲ್ಪನಿಕ ಸತ್ಯವು ಪ್ರತೀತವಾಗುವುದು. ಸ್ವಪ್ನಕ್ಕೂ ಇದಕ್ಕೂ ಅಂತರವಿರುವುದು. ಸ್ವಪ್ನದ ಸಮಯವು ಭೂತಕಾಲವಿರುವುದು. ಸಂಸಾರದ ಸ್ವಪ್ನವತ್ ಪ್ರತೀತಿಯ ಸಮಯವು ವರ್ತಮಾನ ಕಾಲವಾಗಿದೆ. ಸ್ವಪ್ನದಲ್ಲಿ ಯಾವ ಮನ ಬುದ್ಧಿಗಳಿದ್ದವೋ ಅವುಗಳು ವರ್ತಮಾನ ಕಾಲದಲ್ಲಾದರೂ ಈ ಜೀವಾತ್ಮನ ಸಂಬಂಧಿತವಾಗಿರುವವು. ಆದರೆ ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಂಡಾಗ ಅವನ ಮನವು ಬುದ್ಧಿಯು ಈ ಶರೀರದಲ್ಲಿ ಉಳಿಯುವವು. ಆ ಬ್ರಹ್ಮವೇತ್ತಾನೊಡನೆ ಬ್ರಹ್ಮನಿಗೆ ಸಂಬಂಧಿತವಾಗುವುದಿಲ್ಲ. ಆದುದರಿಂದ ಬ್ರಹ್ಮನ ದೃಷ್ಟಿಯಿಂದ ಈ ಸಂಸಾರದ ಅತ್ಯಂತ ಭಾವವಿರುವುದು. ವಾಸ್ತವವಾಗಿ ಬ್ರಹ್ಮನಿಗೆ ಯಾವ ದೃಷ್ಟಿಯೂ ಇರುವುದಿಲ್ಲ. ಕೇವಲ ತಿಳುವಳಿಕೆಯಿಂದ ಅವನಲ್ಲಿ ದೃಷ್ಟಿಯ ಆರೋಪವು ಮಾಡಲ್ಪಟ್ಟಿದೆ. ಬ್ರಹ್ಮನ ದೃಷ್ಟಿಯಲ್ಲಿ ಅವನು ಕೇವಲ ಒಬ್ಬ ಬ್ರಹ್ಮನೇ ಆಗಿರುವನು. ಅವನ ಹೊರತು ಬೇರೆ ಏನೂ ಇರುವುದಿಲ್ಲ. ಬ್ರಹ್ಮವೇತ್ತಾನ ಶರೀರದ ಅಂತಃಕರಣದಲ್ಲಿ ಈ ಸಂಸಾರದ ಅತ್ಯಂತ ಭಾವವು ಸಚ್ಚಿದಾನಂದ ಘನ ಬ್ರಹ್ಮನ ಅಭಾವವು ಪ್ರತ್ಯಕ್ಷವಾಗಿರುವವು. ಈ ಬಗೆಯಾಗಿ ಬ್ರಹ್ಮವೇತ್ತಾನ ಅನುಭವವಿರುವುದು. ಇದೇ ಅನುಭವದ ಬಲದಿಂದ ಒಬ್ಬ ಸಚ್ಚಿದಾನಂದ ಘನ ಬ್ರಹ್ಮನ ಹೊರತು ಮತ್ತೇನೂ ಇಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಬ್ರಹ್ಮನನ್ನು ಪ್ರಾಪ್ತ ಮಾಡಿಕೊಂಡವನು ಬ್ರಹ್ಮನೇ ಆಗುವನು. ಬ್ರಹ್ಮೈವ ಸನ್ ಬ್ರಹ್ಮಾಪೇತಿ. ಬೃಹದಾರಣ್ಯಕ ಉಪನಿಷತ್ತು.